ಹಲ್ಲೆಲೂಯ. ಸಂತೋಷವಾಗಿದ್ದೀರಾ ಎಲ್ಲರೂ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಮ್ಮುಖದಲ್ಲಿ ಇವತ್ತು ಕೂಡ ನಾವು ಕೂಡಿ ಬರುವ ಹಾಗೆ ಕರ್ತನು ಸಹಾಯ ಮಾಡಿದ್ದಾನೆ. ಅನ್ಲಿಮಿಟೆಡ್ ಪ್ರಾರ್ಥನಾ ಕೂಟದ 1234ನೇ ದಿವಸ ಮಾತ್ರವಲ್ಲ, ಈ ಒಂದು ಮೆಲಿತೆ ಸಮ್ಮೇಳನದ 14ನೇ ಮತ್ತು ಕೊನೆಯ ದಿವಸದ ಈ ಸಮಯಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ. ಹಲ್ಲೆಲೂಯ. ನಿಮ್ಮೆಲ್ಲರನ್ನು ದೇವರು ವಿಶೇಷವಾದ ರೀತಿಯಲ್ಲಿ, ಹೇರಳವಾದ ರೀತಿಯಲ್ಲಿ ಕರ್ತನು ಆಶೀರ್ವಾದ ಮಾಡಿ ಕಳೆದ ದಿವಸಗಳಲ್ಲಿ ಈ ಸಮ್ಮೇಳನದ ಮೂಲಕ, ಕಾನ್ಫರೆನ್ಸ್ ಮೂಲಕವಾಗಿ ಅನೇಕರು ಅಭಿಷೇಕ ಹೊಂದಿಕೊಂಡರು, ಅನೇಕರು ರೋಗ ಸೌಖ್ಯ ಹೊಂದಿಕೊಂಡರು, ಅನೇಕರು ದೆವ್ವ ದುರಾತ್ಮಗಳಿಂದ ಬಿಡುಗಡೆ ಹೊಂದಿಕೊಂಡರು. ಅನೇಕರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾ ಬಂದಿದ್ದಾನೆ. ಮಾತ್ರವಲ್ಲ, ಅಭಿಷೇಕದ ಒಂದು ಅಧ್ಯಯನದ ಮೂಲಕ ಮತ್ತು ಅನ್ಯ ಭಾಷಾ ಅಧ್ಯಯನದ ಮೂಲಕವಾಗಿ ಅನೇಕರು ಆಶೀರ್ವಾದ ಹೊಂದಿಕೊಂಡಿದ್ದೀರ. ಇವತ್ತು ಕೂಡ ಈ ಅನ್ಯ ಭಾಷೆಯ ಒಂದು 5ನೇ ಸೆಕ್ಷನ್ಗೆ ನಾವು 5ನೇ ಅಧ್ಯಯನಕ್ಕೆ 5ನೇ ಒಂದು ಕ್ಲಾಸನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶ್ವಾಸನೆ ಪ್ರಾರ್ಥನೆ ಮಾಡ್ತಾನೆ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಹೋಗುವಾಗ ನಿನ್ನ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಕರ್ತನೆ ನಿನ್ನ ಮಾತನಾಡಬೇಕಾದ ಕರ್ತನೆ ಕೇಳ್ಕೋತಾನೆ. ತಪ್ಪ ನಮ್ಗೆ ಬೇಕಾದಂತಹ ಒಂದು ಪ್ರಕಟಣೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಕರ್ತನೆ ನಮಗೆ ದಯಪಾಲಿಸಿಕೊಡಬೇಕಾಗಿ ನಿನ್ನಲ್ಲಿ ಕೇಳ್ಕೊಳ್ತೇವೆ. ಏಸುನ ಸಲ್ಲಿ ತಂದೆಯೇ, ಆಮೇಲೆ. ಹಲ್ಲೆಲೂಯ. ಸಂತೋಷವಾಗಿದ್ದೀರ ಎಲ್ಲರೂ? ಹಲ್ಲೆಲೂಯ. ಕಳೆದ ದಿವಸದಲ್ಲಿ ನಿಜವಾಗಿಯೂ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ, ಅನೇಕರಿಗೆ ಬಿಡುಗಡೆ ಕೊಟ್ಟ, ಸೌಖ್ಯ ಕೊಟ್ಟ, ಅನೇಕರು ಸಂತೋಷದ ಅಭಿಷೇಕವನ್ನು ಹೊಂದಿಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲ ಕಾರ್ಯಗಳಿಗಾಗಿ ನನ್ನ ದೇವರಿಗೆ ವಂದನೆ ಹೇಳ್ತೇನೆ. 103 ಕೀರ್ತನೆ 1 ವಾಕ್ಯ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರೆಂಬುದಾಗಿ ಆ ವಾಕ್ಯದಲ್ಲಿ ಓದ್ತೇವೆ. ದೇವರು ನಮಗೆ ಮಾಡುವಂಥ ಎಲ್ಲ ಉಪಕಾರಗಳಿಗಾಗಿ ಪ್ರಿಯರೇ ಯಾವಾಗಲೂ ಕೃತಜ್ಞತೆಯಿಂದ ನಾವು ದೇವರಿಗೆ ನಾವು ಹೃದಯ ತುಂಬಿ ನಾವು ಉಪಕಾರವನ್ನು ಸ್ಮರಿಸಿ ಆತನಿಗೆ ಮಹಿಮೆ ಸಲ್ಲಿಸುವರಾಗಿರಬೇಕು. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂಥ ವಾಕ್ಯ ಅನ್ಯ ಭಾಷೆ. ಕಳೆದ 4 ಅಧ್ಯಯನಗಳಲ್ಲಿ ನಾವು ಅನ್ಯ ಭಾಷೆಯ ಕುರಿತಾಗಿ ಅನೇಕ ಆಳವಾದ ಸತ್ಯಗಳನ್ನು ಕಲಿತುಕೊಂಡು ಬಂದಿದ್ದೇವೆ. ಇವತ್ತು ಕೂಡ ನಾವು ಅನೇಕ ಆಳವಾದ ಸಂಗತಿಗಳನ್ನು ಅನ್ಯ ಭಾಷೆಗೆ ಸಂಬಂಧವಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಾವು ಇವತ್ತು ಧ್ಯಾನಿಸುವಂಥ ವಾಕ್ಯ, ನಾವು 1 ಕೊರಿಂಥ 14 ಅಧ್ಯಾಯದ 15ನೇ ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ 1 ಕೊರಿಂಥ್ ಚಾಪ್ಟರ್ 14 ವರ್ಸಸ್ 15 ದಯಮಾಡಿ ಓದಿ. ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಆಡುವೆನು, ಬುದ್ಧಿಯಿಂದಲೂ ಆಡುವೆನು. ಇಲ್ಲಿ ಪೌಲನು ಆತ್ಮದಿಂದ ಪ್ರಾರ್ಥಿಸ್ತೇನೆ, ಬುದ್ಧಿಯಿಂದ ಪ್ರಾರ್ಥಿಸ್ತೇನೆ, ಆತ್ಮದಿಂದ ಹಾಡ್ತೇನೆ, ಬುದ್ಧಿಯಿಂದ ಹಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಬುದ್ಧಿಯ ಪ್ರಾರ್ಥನೆಗಿಂತ ಮುಂಚಿತವಾಗಿ ಆತನು ಆತ್ಮದ ಪ್ರಾರ್ಥನೆ ಕುರಿತಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ದೇವರು ಆತ್ಮದಲ್ಲಿ ಪ್ರಾರ್ಥಿಸುವಂಥ ಪ್ರಾರ್ಥನೆಗೆ ಎಷ್ಟು ಪ್ರಾಮುಖ್ಯತೆಯಲ್ಲಿ ಕೊಟ್ಟಿರುವುದನ್ನು ಇಲ್ಲಿ ಕಾಣ್ತೇವೆ. ಕಳೆದ ದಿವಸಗಳಲ್ಲಿ ಬುದ್ಧಿಯ ಪ್ರಾರ್ಥನೆ ಕುರಿತಾಗಿ ಕೂಡ ನಾವು ಕಲಿತುಕೊಂಡಿದ್ದೇವೆ. ಅದು ಇವತ್ತು ನಮ್ಮ ಧ್ಯಾನ ಏನೆಂದರೆ, ವೈಯಕ್ತಿಕ ಪ್ರಾರ್ಥನಾ ಅನ್ಯ ಭಾಷಾ ಪ್ರಾರ್ಥನೆಯಲ್ಲಿ ಇರುವಂಥ 3 ವಿಧಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪುನಃ ಹೇಳ್ತೇನೆ, ವೈಯಕ್ತಿಕ ಅನ್ಯ ಭಾಷಾ ಪ್ರಾರ್ಥನೆಯಲ್ಲಿರುವ 3 ವಿಧಗಳು. ಪ್ರೈಸ್ ಗಾಡ್. ಅದನ್ನು ಬರೆದುಕೊಳ್ಳಿ, ಅಂಡರ್ಲೈನ್ ಮಾಡಿಕೊಳ್ಳಿ. ನಾವು ಈ 3 ವಿಚಾರಗಳನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದರೆ ಅದರಲ್ಲಿ ಮೊದಲನೆಯದು ವೈಯಕ್ತಿಕ ಅನ್ಯ ಭಾಷೆ ಪ್ರಾರ್ಥನೆಯಲ್ಲಿರುವಂಥ ಮೊದಲನೇ ವಿಧ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂಥದ್ದು. ಎರಡನೆಯದು ಆತ್ಮದಲ್ಲಿ ಅನ್ಯ ಭಾಷೆಯಲ್ಲಿ ಆಡುವಂಥದ್ದು, ಅನ್ಯ ಭಾಷೆಯಲ್ಲಿ ಆಡುವಂಥದ್ದು. ಮೂರನೇ ವಿಧಾನ ವಿಜ್ಞಾಪನೆಯ ಅನ್ಯ ಭಾಷೆ ಪ್ರಾರ್ಥನೆ. ಮೂರನೇದು ವಿಜ್ಞಾಪನೆಯ ಅನ್ಯ ಭಾಷೆ ಪ್ರಾರ್ಥನೆ. ಈ 3 ವಿಚಾರಗಳನ್ನು ಈ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಕಲೀಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಪ್ರೈಸ್ ಗಾಡ್. ಎಲ್ಲ ರೆಡಿ ಆಗಿದ್ದೀರಾ? ಓಕೆ, ಪ್ರೈಸ್ ಗಾಡ್. ದಯಮಾಡಿ ಯಾರು ಕೂಡ ಟಾಯ್ಲೆಟ್ಗೆಲ್ಲ ಎದ್ದು ಹೊರಗೆಲ್ಲ ಹೋಗಬಾರ್ದು.
ಡಿಸ್ಟರ್ಬ್ ಮಾಡಬಾರ್ದು ಯಾರು ಕೂಡ ಆಚೀಚೆ. ಓಕೆ, ದೇವರು ನಿಮ್ಮನ್ನು ಆಶ್ವಾಸಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಈಗ ನಾವು ಆತ್ಮದಲ್ಲಿ ಪ್ರಾರ್ಥಿಸೋದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದರ ಕುರಿತಾಗಿ ನಾವು ವಿವರವಾಗಿ ನಾವು ಕಲಿತುಕೊಳ್ಳಲಿಕ್ಕೆ ನಾವು ಹೋಗುತ್ತೇವೆ. ಈಗ ಆತ್ಮದಲ್ಲಿ ಪ್ರಾರ್ಥಿಸುವಾಗ ನಡೆಯುವಂಥ ಕಾರ್ಯ ಅಲ್ಲಿ ಮೊದಲನೇದಾಗಿ 1 ಕೊರಿಂಥ 14ನೇ ಅಧ್ಯಾಯದ 15ನೇ ವಾಕ್ಯನ ಓದಿಕೊಳ್ಳುವ. 1 ಕೊರಿಂಥ ಚಾಪ್ಟರ್ 14 ವರ್ಸಸ್ 4. 1 ಕೊರಿಂಥ 14 ಅಧ್ಯಾಯ 4ನೇ ವಚನ ಓದಿಕೊಳ್ಳುವ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿಯನ್ನು ಉಂಟು ಮಾಡುತ್ತಾನೆ. ಪ್ರವಾದಿಸುವವನು ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ. ನಿಮಗೆ ಕಳೆದ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, 1 ಕೊರಿಂಥ 14ನೇ ಅಧ್ಯಾಯ, ಇಡೀ ಅಧ್ಯಾಯ 2 ವರಗಳ ವಿಶೇಷತೆ ಕುರಿತಾಗಿ ತಿಳಿಸುವಂಥ ಒಂದು ಅಧ್ಯಾಯ. 2 ವರಗಳ ವಿಶೇಷತೆಯ ಕುರಿತಾಗಿ ಈ ಒಂದು ಅಧ್ಯಾಯ ತಿಳಿಸುವಂಥದ್ದೆಂಬುದಾಗಿ ನಾನು ನಿನ್ನೆ ಕಳೆದ ದಿವಸಗಳಲ್ಲಿ ಇದರ ಕುರಿತಾಗಿ ನಿಮಗೆ ಕಲಿಸಿಕೊಟ್ಟಿದ್ದೇನೆ. ಅದಕ್ಕಾಗಿ ಒಂದಕ್ಕೊಂದು ಅಂದರೆ ಅವಶ್ಯಕತೆ ಉಳ್ಳಂಥ ವರಗಳು, ಸಭೆಗೆ ಬೇಕಾದಂಥ ಈ ವರಗಳು ಅನ್ಯ ಭಾಷೆ ಮತ್ತು ಪ್ರವಾದನೆ ವರ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಇಲ್ಲಿ ನಾವು ನೋಡ್ತೇವೆ, ಅನ್ಯ ಭಾಷೆ ಮಾತಾಡುವವನು ಅಥವಾ ವಾಣಿಯನ್ನಾಡುವವನು ಅಥವಾ ಆತ್ಮದಲ್ಲಿ ಪ್ರಾರ್ಥಿಸುವವನು ತನಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ. ಪ್ರವಾದಿಸುವವನಾದರೂ ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತಾನೆಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ಹಾಗಾದರೆ ಅನ್ಯ ಭಾಷೆನ ಮಾತಾಡುವಾಗ ನಮ್ಮಲ್ಲಿ ಏನುಂಟಾಗ್ತದೆ? ಭಕ್ತಿ ವೃದ್ಧಿ ಉಂಟಾಗ್ತದೆ. ಭಕ್ತಿಯಲ್ಲಿ ನಾವು ಬೆಳಿಲಿಕ್ಕೆ ಹೋಗುತ್ತೇವೆ, ಭಕ್ತಿಯಲ್ಲಿ ವೃದ್ಧಿ ಹೊಂದಿಕೊಳ್ಳುತ್ತೇವೆ. ಅದು ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಬೇಕಾದ್ರೆ, ನೀವು ಅನ್ಯ ಭಾಷೆ ಮಾತಾಡಲಿಕ್ಕೆ ನೀವು ಆರಂಭಿಸ್ತೀರಿ. ಯಾಕಂದರೆ ಅನ್ಯ ಭಾಷೆ ನಾವು ಸ್ವಂತವಾಗಿ ನಾವು ಬುದ್ಧಿಯಲ್ಲಿ ನಾವು ಮಾತನಾಡುವಂಥದ್ದಲ್ಲ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಅನ್ಯ ಭಾಷೆನ ಮಾತಾಡ್ತೇವೆ. ಪವಿತ್ರಾತ್ಮನು ಕೊಡುವಂತಹ ಆ ಒಂದು ಪದಗಳ ಮೂಲಕವಾಗಿ ನಾವು ಅನ್ಯ ಭಾಷೆ ಮಾತಾಡೋದು, ನಾವು ಸ್ವಂತವಾಗಿ ಅಲ್ಲ. ಯಾಕಂದರೆ ನಾವು ಅಪೊಸ್ತಲಗತ್ಯ 2ನೇ ಅಧ್ಯಾಯ 4ನೇ ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 2 ವರ್ಸಸ್ 4. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡು. ಯಾರು ಕೊಟ್ಟದ್ದು ನುಡಿಯಲಿಕ್ಕೆ ಶಕ್ತಿ? ಪವಿತ್ರಾತ್ಮನು ನಮ್ಮ ಆತ್ಮದಲ್ಲಿ ಬಂದು ತುಂಬುವಾಗ ಬಾಯಿಂದ ಬರುತ್ತದೆ ಅನ್ಯ ಭಾಷೆ ಆಗಿರುತ್ತದೆ. ಓಕೆ, ಮುಂದೆ ಓದಿ. ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಬೇರೆ ಬೇರೆ ಭಾಷೆಗಳಿಂದ ಅವರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕಳೆದ ದಿವಸಗಳಲ್ಲಿ ಇದೆಲ್ಲ ಧ್ಯಾನ ಮಾಡಿದ್ದೇವೆ. ಅನ್ಯ ಭಾಷೆ 2 ವಿಧಗಳುಂಟು. ಯಾವುದದು? ಒಂದು ಅನ್ಯ ಭಾಷೆಯಲ್ಲಿ ಮಾತನಾಡುವಂಥದ್ದು. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಮಗೆ ಗೊತ್ತಿಲ್ಲದಂಥ ಬೇರೆ ಭಾಷೆಯನ್ನು ನಾವು ಮಾತಾಡ್ತೇವೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂಥದ್ದು ಅದು ವೈಯಕ್ತಿಕವಾದಂಥ ಪ್ರಾರ್ಥನಾ ಭಾಷೆ ಎಂಬುದಾಗಿ, ಅದು ದೇವರೊಂದಿಗೆ ನಾವು ಮಾತಾಡುವಂಥ ಭಾಷೆ ಎಂಬುದಾಗಿ ಕೂಡ ನಾವು ಮೊನ್ನೆ ದಿವಸ ಕಲಿತುಕೊಂಡಿದ್ದೇವೆ. ಈಗ ಅನ್ಯ ಭಾಷೆ ನೀವು ಮಾತಾಡಲಿಕ್ಕೆ ಆರಂಭಿಸುವಾಗ ನಮ್ಮಲ್ಲಿ ಭಕ್ತಿ ವೃದ್ಧಿ ಉಂಟಾಗುತ್ತದೆ. ನಾವು ಭಕ್ತಿಯಲ್ಲಿ ಬೆಳೆಯುತ್ತೇವೆ, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತೇವೆ ಎಂಬುದಾಗಿ 1 ಕೊರಿಂಥ 14ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ಯಾವ ರೀತಿ ಭಕ್ತಿ ವೃದ್ಧಿ ಹೊಂದಿಕೊಳ್ಳುವಂಥದ್ದು? ಮೊದಲನೇದಾಗಿ, ನಾನು ನೀನು ಅನ್ಯ ಭಾಷೆ ಮಾತಾಡಲಿಕ್ಕೆ ಹೋಗುವಾಗ ನಮಗೆ ಪ್ರಕಟಣೆಗಳು ಸಿಗುತ್ತವೆ. ಹಲ್ಲೆಲೂಯಾ. ಪ್ರಕಟಣೆ, ಗೂಢಾರ್ಥಗಳು, ವಾಕ್ಯದ ಗೂಢಾರ್ಥಗಳು, ವಾಕ್ಯದ ಮರ್ಮಗಳು ನಾವು ತಿಳಿದುಕೊಳ್ಳೋದಕ್ಕೆ ಹೋಗುತ್ತೇವೆ. ಯೆರೆಮೀಯ 33ನೇ ಅಧ್ಯಾಯ 3ನೇ ವಾಕ್ಯ, ನನ್ನನ್ನು ಬೇಡಿಕೋ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸನೆಂಬುದಾಗಿ ಅಲ್ಲಿ ಭಕ್ತನಾದ ಯೆರೆಮೀಯನು ಅಲ್ಲಿ ಹೇಳುವಂಥದ್ದು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ಎಫೆಸ ಪತ್ರಿಕೆಯ 1ನೇ ಅಧ್ಯಾಯದ 16, 17, 18 ವಾಕ್ಯಕ್ಕೆ ಬರುವಾಗ ಅಲ್ಲಿ ಪೌಲನು ಅಲ್ಲಿ ಎಫೆಸ ಸಭೆಗೋಸ್ಕರವಾಗಿ ಪ್ರಾರ್ಥಿಸುವಾಗ ಒಂದು ವಿಷಯದಲ್ಲಿ ತಿಳಿಸ್ತಾ ಇದ್ದೇನೆ. ಏನೆಂದರೆ 18ನೇ ವಾಕ್ಯ, 17, 18 ವಾಕ್ಯ ಓದುವಾಗ ಅಲ್ಲಿ ನಾವು ನೋಡ್ತೇವೆ ಏನೆಂದರೆ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮ ಪಡ್ಕೋಬೇಕು ನಾವು. ಎಲ್ಲರೂ ಹೇಳಿ ನೋಡುವ ನನ್ನ ಜೊತೆಯಲ್ಲಿ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವಂತ ಜ್ಞಾನವುಳ್ಳ ಆತ್ಮವನ್ನು ನಾನು ಹೊಂದಿಕೊಳ್ಳಬೇಕು. ಪುನಃ ಹೇಳಿ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು
ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಾನು ಹೊಂದುತ್ತೇನೆ. ಆಮೆನ್. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಆಳವಾದ ಸತ್ಯಾರ್ಥಗಳು, ಸತ್ಯವೇದದಲ್ಲಿರುವಂತ ಅಡಗಿರುವಂತ ಮರ್ಮಗಳು ಪವಿತ್ರ ಆತ್ಮ ನಿನಗೆ ತಿಳಿಯಪಡಿಸುತ್ತಾನೆ. ನಿನ್ನ ಐ ಓಪನ್ ಆಗುತ್ತೆ. ಅಲ್ಲಿ ಅದೇ ವಾಕ್ಯದಲ್ಲಿ ಎಫೆಸ 1:18 ನೋಡ್ತೇವೆ, ದೇವರು ನಮ್ಮ ಕಣ್ಣುಗಳನ್ನು ಮನೋನೇತ್ರಗಳನ್ನು ಬೆಳಗಿಸಿ, ಮನೋನೇತ್ರಗಳು ಬೆಳಗಬೇಕು. ನಿನ್ನ ಮನೋನೇತ್ರಗಳು ಬೆಳಗಲ್ಪಡುತ್ತವೆ ನೀವು ಅನ್ಯ ಭಾಷೆ ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ. ಈಗ ನಾನು ತೆಗೆದುಕೊಂಡಂಥ ಈ ಒಂದು ಸಂದೇಶ ಯಾವುದೇ ಪುಸ್ತಕ ಓದಿ ಅಲ್ಲ, ಯಾವುದೇ ವಿಧವಾದಂಥ ಯೂಟ್ಯೂಬ್ ಗೂಗಲ್ನಿಂದ ತಗೊಂಡು ಬಂದದ್ದಲ್ಲ. ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಗಂಟೆಗಟ್ಟಲೆ ದೇವರು ಕೊಟ್ಟಂಥ ಫ್ರೆಶ್ ಮನ್ನವಾಗಿದೆ. ಅಲ್ಲಲ್ಲಿಯ ದೇವರು ಕೊಟ್ಟ ಫ್ರೆಶ್ ಮನ್ನ, ಈ ಫ್ರೆಶ್ ಮನ್ನವನ್ನೇ ನಾನು ನಿಮಗೆ ಕೊಡ್ತಾ ಇದ್ದೇನೆ ಪ್ರಿಯರೇ. ನೀವು ಕೂಡ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸುವುದಾದರೆ ದೇವರು ನಿಮಗೂ ಕೂಡ ಆಳವಾದ ಒಂದು ಮರ್ಮಗಳು ಅಂದರೆ ಪ್ರಕಟಣೆಗಳು, ರಹಸ್ಯಗಳನ್ನು, ದೇವರ ಆ ವಾಕ್ಯದಲ್ಲಿ ಅಡಗಿರುವ ರಹಸ್ಯಗಳನ್ನು ದೇವರು ನಿಮಗೆ ತಿಳಿಯಪಡಿಸಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. ಆದ ಕಾರಣ ಈ ಪ್ರಕಟಣೆಯ ಆತ್ಮವನ್ನು ನಾವು ಅನ್ಯ ಭಾಷೆಯಲ್ಲಿ ಮಾತಾಡುವಂಥ ಸಂದರ್ಭದ ಹೊಂದಿಕೊಳ್ತೇವೆ. ಪೌಲನ ಜೀವಿತ ನಾವು ನೋಡುವುದಾದರೆ ಆತನು ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಇದ್ದ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಸೇವೆಯಲ್ಲಿ ಇರಲಿಲ್ಲ. ಆ 12 ಜನ ಶಿಷ್ಯರ ಜೊತೆಯಲ್ಲಿ ಆತನು ಇರಲಿಲ್ಲ, ಸೇರಿಸಲ್ಪಟ್ಟಿರಲಿಲ್ಲ. ಕ್ರಿಸ್ತನನ್ನು ಆತನ ಮುಖಾಮುಖಿ ನೋಡಿದ್ದ ಕೂಡ ಯಾವುದೇ ಉದಾಹರಣೆಗಳಿಲ್ಲ. ಅಂತ ಒಂದು ನಾವು ನೋಡ್ತೇವೆ. ಆ 12 ಜನ ಶಿಷ್ಯರಿಗಿಂತ ಅಧಿಕವಾಗಿ ಕರ್ತನು ಈ ಪೌಲನನ್ನು ಯಾಕೆ ಉಪಯೋಗಿಸಿದ? ಏನು ಕಾರಣ? ಯಾಕಂದ್ರೆ 1 ಕೊರಿಂಥ 14:18 ವಾಕ್ಯದಲ್ಲಿ ಪೌಲ ಏನು ಹೇಳ್ತಾರೆ ಗೊತ್ತುಂಟ? ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ನಾನು ಅನ್ಯ ಭಾಷೆ ಮಾತನಾಡುತ್ತೇನೆ. ಅಲ್ಲಲ್ಲಿಯ ಒಂದು ಸಿಕ್ಕಿದ್ರೆ ಓದಿ ವಾಕ್ಯ. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಪೌಲನು ಅನ್ಯ ಭಾಷೆ ಪ್ರಾರ್ಥಿಸುವಾಗ ನೋಡಿ, ಈ ಒಂದು ನಿಮಗೆ ಅನೇಕ ವಿಷಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. 1 ಕೊರಿಂಥ ಚಾಪ್ಟರ್ 11:23 33 ವರೆಗೆ 1 ಕೊರಿಂಥ 11:23-32 ವಾಕ್ಯದವರೆಗೆ ಓದಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ರಾತ್ರಿ ಭೋಜನದ ಕುರಿತಾಗಿಲ್ಲ ಓದ್ತೇವೆ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಭೂಲೋಕದಲ್ಲಿದ್ದಾಗ ಮಾಡಿದನೋ ಅದೇ ಅನುಭವ ಪರ್ಫೆಕ್ಟ್ ಆಗಿ ಪೌಲನಲ್ಲಿ ಮಾಡಿ ತೋರಿಸೋದು ನೋಡ್ತೇವೆ. ಈ ಪ್ರಕಟಣೆ ಆತನಿಗೆ ಎಲ್ಲಿಂದ ಸಿಕ್ಕಿತು? ಪ್ರಕಟಣೆ ದೇವರಿಂದ ಸಿಕ್ಕಿತು. ನಾವು 1-2 ವಾಕ್ಯ ಓದುವ. ಪೌಲನ ಕರೆಯ ಕುರಿತಾಗಿರುವ ಗಲಾತ್ಯ 1ನೇ ಅಧ್ಯಾಯ 1-2-3 ವಾಕ್ಯ ಓದಿ. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತರ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ ಉದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು, ನನ್ನ ಜೊತೆಯಲ್ಲಿರುವಂತಹ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. 12ನೇ ವಾಕ್ಯದಿಂದ ಓದಿ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ. ಗಲಾತ್ಯನ್ ಚಾಪ್ಟರ್ 1:12 ಏನ್ ಹೇಳ್ತದೆ? ನಾನು ಅದನ್ನು ಮನುಷ್ಯರಿಂದ ಹೊಂದಲಿಲ್ಲ, ನನಗೆ ಯಾರು ಕೂಡ ಅದನ್ನು ಉಪದೇಶ ಮಾಡಲಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ನನಗೆ ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಎಲ್ಲಿಂದ ಬಂತು ಪ್ರಕಟಣೆ? ಯೇಸು ಕ್ರಿಸ್ತನಿಂದಲೇ, ಪವಿತ್ರ ಆತ್ಮನಿಂದಲೇ ಈ ಪ್ರಕಟಣೆಗಳನ್ನು ಪೌಲನು ಹೊಂದಿದ. ಕಾರಣ ಏನು ಗೊತ್ತುಂಟ? ಗಂಟೆ ಕಟ್ಟಲೆ ರಮ ಶಕ ರಬ ಲೋಬು ರೇಂದೆ ಶೇಂದೆ ರಾಂಬು ರೇತೆಲೆ ಬಾ ಶೇಕೋ ರಬ ಶೇಕೆ ರೋಕೋ ಪ್ರಾರ್ಥಿಸ್ತಾ ಇದ್ದ ಅನ್ಯ ಭಾಷೆಯಲ್ಲಿ. ನಾನು ಮತ್ತು ನೀನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಲಿಕ್ಕೆ ಆರಂಭಿಸುವಾಗ ಪ್ರಕಟಣೆಯ ಆತ್ಮವು ತೆರೀಲಿಕ್ಕೆ ಹೋಗುತ್ತದೆ. ನಮ್ಮ ಒಳಗಿರೋ ಪ್ರಕಟಣೆ ಆತ್ಮ ತೆರೆಯಲ್ಪಟ್ಟು ಅನೇಕ ಪ್ರಕಟಣೆ ಹೊಂದಲಿಕ್ಕೆ ಹೋಗುತ್ತವೆ, ರಹಸ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ ಹೋಗುತ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತಿನ ಪ್ರಕಟಣೆ ಆತ್ಮ ಹೊಂದ್ಕೊಳ್ಬೇಕಾ? ಭಕ್ತಿಯಲ್ಲಿ ಇನ್ನೂ ಬೆಳಿಬೇಕಾ? ನಿಮಗೆ ಅನ್ಯ ಭಾಷೆ ಮಾತನಾಡ್ರಿ. ಹಲ್ಲೆಲೂಯಾ, ಅನ್ಯ ಭಾಷೆ ಮಾತಾಡಿ ಪ್ರಾರಂಭ ಮಾಡಿ. ಯಾರನ್ನು ನೋಡಬೇಡ್ರಿ. ಗೇಲಿ ಮಾಡೋರು ಗೇಲಿ ಮಾಡ್ತಾರೆ, ತಮಾಷೆ ಮಾಡೋರು ತಮಾಷೆ ಮಾಡ್ತಾರೆ. ಹಲ್ಲೆಲೂಯಾ, ಅವ್ರು ನೋಡ್ಲಿಕ್ಕೆ ಹೋಗಬೇಡಿ. ನೀವು ಕರ್ತನನ್ನು ಮಾತ್ರ ನೋಡ್ರಿ. ನೀವು ಅನ್ಯ ಭಾಷೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ದೇವರು ನಿಮಗೋಸ್ಕರ ಇಳಿದು ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಬರ್ತಾನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಪ್ರಕಟಣೆಯ ಆತ್ಮವು
ತೆರೆಯಲ್ಪಡ್ಲಿಕ್ಕೆ ಹೋಗುತ್ತದೆ. ಪ್ರಕಟಣೆ ಅನ್ಯ ಭಾಷೆ ಮಾತಾಡುವಾಗ ಹೆಚ್ಚಾಗಿ ಪ್ರಕಟಣೆ ಆತ್ಮವು ಓಪನ್ ಆಗುತ್ತದೆ, ಆ ಒಂದು ಮಂಡಲ ಓಪನ್ ಆಗಲಿಕ್ಕೆ ಹೋಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಇಲ್ಲಿನ ಭಕ್ತಿ ವೃದ್ಧಿ, ಅದೇ ಒಂದನೇ ಪಾಯಿಂಟಲ್ಲಿ ಇದ್ದೇವೆ ನಾವು 1 Corinthians 14:4 ಅಂದರೆ ಅನ್ಯ ಭಾಷೆ ನಾವು ಮಾತಾಡುವಾಗ ಭಕ್ತಿ ವೃದ್ಧಿ ಉಂಟಾಗ್ತದೆ. ಎರಡನೇ ಕಾರ್ಯಲ್ಲಿ ನಡೆಯುವಂಥದ್ದು ಭಕ್ತಿ ವೃದ್ಧಿಯಲ್ಲಿ ದೇವರ ಪ್ರಸನ್ನತೆ ಬಿಡುಗಡೆ ಆಗುತ್ತದೆ. ನೀನು ಅನ್ಯ ಭಾಷೆ ಮಾತಾಡಲಿಕ್ಕೆ ಆರಂಭಿಸುವಾಗ ದೇವರ ಸಾನ್ನಿಧ್ಯ ಬಿಡುಗಡೆ ಆಗುತ್ತದೆ, ದೇವರ ಪ್ರಸನ್ನತೆಯಲ್ಲಿ ಬಿಡುಗಡೆ ಆಗುತ್ತದೆ. ಅಲ್ಲಲ್ವಯ, ನಾವು ಕೀರ್ತನೆಯಲ್ಲಿ 16-11 ವಾಕ್ಯ ಒಂದು ಸುಂದರವಾದ ವಾಕ್ಯ ಉಂಟು. ಆದರೆ ಅಲ್ಲಿ ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಅದು ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ಅದು ಕನ್ನಡ ಭಾಷೆ ಅಂತರ. ಅದನ್ನು ಇಂಗ್ಲೀಷಲ್ಲಿ ಒಂದು ಸುಂದರವಾಗಿ ಕೊಟ್ಟಿದ್ದಾರೆ, ನಿನ್ನ ಪ್ರಸನ್ನತೆಯಲ್ಲಿ. ಇಂಗ್ಲೀಷ್ ಏನು ಹೇಳ್ತದೆ? ಇಂಗ್ಲೀಷ್ ಬೈಬಲ್ ಇದೆಯಾ ನಮ್ಮ ಹತ್ರ ಯಾರಾದ್ರೂ? ಅಲ್ಲಿ ಏನು ಹೇಳ್ತದೆ? ನಿನ್ನ ಪ್ರಸನ್ನತೆಯಲ್ಲಿ ಅಥವಾ ನಿನ್ನ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷ ಇದೆ ಎಂಬುದಾಗಿ ಅದನ್ನಲ್ಲಿ ವಿವರಿಸಲಾಗಿದೆ. ಅಲ್ಲಲ್ಲಿಯ 11ನೇ ವಾಕ್ಯ ಇಂಗ್ಲಿಷಲ್ಲಿ, ಆಂಗ್ಲ ಭಾಷೆಯಲ್ಲಿ ಓದಿಕೊಳ್ಳೋಣ. You have made known to me the path of life. You will fill me with joy. You will fill me with joy in your presence. In your presence. ಇದು ರೈಟ್ ವರ್ಡ್. ನಿನ್ನ ಸಾನ್ನಿಧ್ಯದಲ್ಲಿ ನಾನು ಸಂತೋಷ. ಆಕ್ಚುಲಿ ಸಂತೋಷ ಎಂದರೆ ಹ್ಯಾಪಿನೆಸ್ ಅಲ್ಲಲ್ಲಿಯ. ಜಾಯ್ ಅದು ಪವಿತ್ರಾತ್ಮನ ಫಲ, ಆನಂದ, ಅದು ಜಾಯ್. ದೇವರ ಪ್ರಸನ್ನತೆಯಲ್ಲಿ ದೇವರ ಆನಂದವನ್ನು ಬಿಡುಗಡೆ ಮಾಡ್ತಾನೆ. ಯಾವಾಗ ಪ್ರಸನ್ನೆ ಬರ್ತದೆ? ಪ್ರಸನ್ನತೆ ಹೇಗೆ ಬರ್ತದೆ? ನಾನು ನೀನು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ರಾಬ ಶಾಕ ರಕ ರೋತೋ ರೇಬೆ ಶೇಬೆ ರೋಂದ ಸೇಕೆ ಟೋಕೋ ರೋಬೋ ಹಾಲಲೂಯ. ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ ದೇವರ ಸಾನ್ನಿಧ್ಯ ಬಿಡುಗಡೆ ಆಗ್ತದೆ. ಆ ಸಾನ್ನಿಧ್ಯದಲ್ಲಿ ನಾವು ಆನಂದದಲ್ಲಿ ತುಂಬಲ್ಪಡುತ್ತೇವೆ. ಅದಕ್ಕೆ ಪೌಲನು ಹೇಳುವಂಥದ್ದು. ಪೌಲನು ಎಲ್ಲಿಂದ ಬರೀತಾನೆ ಗೊತ್ತುಂಟ? ಫಿಲಿಪ್ಪಿ ಪತ್ರಿಕೆ ಸೆರೆಮನೆಯಲ್ಲಿ ಇದ್ದುಕೊಂಡು ಬರೀತಾ ಇದ್ದಾನೆ. ಸಂತೋಷದ ಅನುಭವವಲ್ಲ ಅದು ಅವನಿಗೆ. ಆದರೂ ಈ ಪತ್ರಿಕೆ ಬರೆಯುವಾಗ ಆತನು ಹೇಳ್ತಾ ಇದ್ದಾನೆ, ಫಿಲಿಪ್ಪಿ 3:1, ಫಿಲಿಪ್ಪಿ 4:4 ಕರ್ತನಲ್ಲಿ ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತೇನೆ, ಕರ್ತನಲ್ಲಿ ಸಂತೋಷ ಪಡ್ರಿ. ಕಾರಣ ಪೌಲನು ಈ ರೀತಿಯ ಉದ್ದೇಶದೊಂದಿಗೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ಸೆರೆಮನೆಯಲ್ಲಿ ಇದ್ದಂಥ ನಾನು ಸಂತೋಷ ಪಟ್ಟು ನಿಮಗೆ ಪ್ರೋತ್ಸಾಹ ಪಡಲಿಕ್ಕೆ ಸಾಧ್ಯವಿರುವುದಾದರೆ ನೀವು ಕೂಡ ಸಂತೋಷ ಪಡಲಿಕ್ಕೆ ಸಾಧ್ಯ ಇದೆ. ಆಮೇನ್. ಯಾವ ಪರಿಸ್ಥಿತಿಯಲ್ಲಿ ಕೂಡ ನಾವು ಸಂತೋಷದೊಂದಿಗೆ ಇರುವುದಕ್ಕೆ ಸಾಧ್ಯ ಇದೆ. ಅಂದರೆ ಅನ್ಯ ಭಾಷೆನ ಮಾತಾಡುವಾಗ ಒಂದು ದೇವರ ಪ್ರಸನ್ನತೆ ಬಿಡುಗಡೆ ಆಗ್ತದೆ. ಆ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಸಂತೋಷವನ್ನು, ದೈವಿಕವಾದಂಥ ಆನಂದವನ್ನು ನಮ್ಮ ಜೀವಿತದಲ್ಲಿ ಅದು ಬಿಡುಗಡೆ ಮಾಡುತ್ತದೆ. ಪ್ರಿಯರೇ, ಎಷ್ಟೇ ನಿರಾಶೆಗಳು ನಿಮ್ಮ ಜೀವಿತ ಇರಲಿ, ಎಷ್ಟೇ ದುಃಖಗಳ ಅನುಭವ ನಮಗೆ ಹಾದು ಹೋಗ್ತಾ ಇರಲಿ, ಏನೇ ಸಮಸ್ಯೆಯಲ್ಲಿ ನೀವು ದಾಟ್ತಾ ಇರಲಿ, ಅಲ್ಲಲ್ಲಿ ಅನ್ಯ ಭಾಷೆ ಮಾತಾಡಿ. ಅನ್ಯ ಭಾಷೆ ಮಾತಾಡುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ದೇವರ ಸಾನ್ನಿಧ್ಯ ನಿಮ್ಮಲ್ಲಿ, ಅದು ನಿಮ್ಮ ಮೇಲೆ ಅದು ಹಿಡಿದು ಬರ್ತದೆ, ಆ ಸ್ಥಳವನ್ನು ತುಂಬುತ್ತದೆ. ಆ ಸಾನ್ನಿಧ್ಯದಲ್ಲಿ ನೀವು ಆನಂದ ಪಡಲಿಕ್ಕೆ, ಸಂತೋಷ ಪಡಲಿಕ್ಕೆ ನೀವು ಹೋಗುತ್ತೀರಿ. ಪ್ರಿಯರೇ, ಭಕ್ತಿ ವೃದ್ಧಿ ಆಗುತ್ತದೆ. ಎಲ್ಲರಲ್ಲಿ ಅನ್ಯ ಭಾಷೆ ಮಾತಾಡುವಾಗ ಭಕ್ತಿ ವೃದ್ಧಿ ಆಗುತ್ತದೆ. ನಾನು ಅನ್ಯ ಭಾಷೆ ಮಾತಾಡುವಾಗ ನನ್ನಲ್ಲಿ ಭಕ್ತಿ ವೃದ್ಧಿ ಉಂಟಾಗುತ್ತದೆ. ಪುನಃ ಹೇಳಿ, ನಾನು ಅನ್ಯ ಭಾಷೆ ಮಾತಾಡುವಾಗ ನನ್ನಲ್ಲಿ ಭಕ್ತಿ ವೃದ್ಧಿ ಉಂಟಾಗುತ್ತದೆ. ನಾನು ಅನ್ಯ ಭಾಷೆಯನ್ನು ಮಾತನಾಡುವೆನು. ನಾನು ಅನ್ಯ ಭಾಷೆಯನ್ನು ಮಾತನಾಡುವೆನು. ನಾನು ಅನ್ಯ ಭಾಷೆಯನ್ನು ಮಾತಾಡುವೆನು. ಹಲ್ಲೆಲೂಯ. ಅನ್ಯ ಭಾಷೆ ಏನು ಮಾಡ್ತದೆ? ಅದು ದೇವರ ಸಾನ್ನಿಧ್ಯವನ್ನು ಬಿಡುಗಡೆ ಮಾಡ್ತದೆ. ಮತ್ತು ನಾವು ಸಂತೋಷ ಪಡುವ ಹಾಗೆ, ಆನಂದಿಸುವ ಎಲ್ಲ ಪರಿಸ್ಥಿತಿಯಲ್ಲಿಯೂ ಆನಂದ ತುಂಬಲ್ಪಡುವ ಹಾಗೆ ಅದು ನಮ್ಮ ಜೀವಿತದಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತದೆ. ಪ್ರಿಯರೇ, ಮೂರನೇದಾಗಿ ಭಕ್ತಿ ವೃದ್ಧಿ ಹೇಗೆ ಭಕ್ತಿ ವೃದ್ಧಿ ಉಂಟು ಮಾಡುವಂಥದ್ದು? ದೇವರ ಅನ್ಯ ಭಾಷೆ ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ ದೇವರ ಪ್ರೀತಿ ನಮ್ಮಲ್ಲಿ ತುಂಬಲ್ಪಡುತ್ತದೆ. ಒಂದು ವಾಕ್ಯ ಓದುವ, ರೋಮಪುರದ ಪತ್ರಿಕೆ 5ನೇ ವಾಕ್ಯ. ಅಲ್ಲಿ ಏನು ಹೇಳ್ತದೆ ಅಂದರೆ, ಕರ್ತನ ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ತನ್ನ ಪ್ರೀತಿಯ ರಸವನ್ನು ನಮ್ಮ ಒಳಗಡೆ ಹಾಕಿದ್ದಾರೆ. ಓದಿ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಆಮೆನ್. ಏನು ಹೇಳ್ತದೆ? ದೇವರ ಪ್ರೀತಿಯಲ್ಲಿ ನಾವು ತುಂಬಲ್ಪಡ್ಲಿಕ್ಕೆ ಹೋಗುತ್ತೇವೆ. ಅನ್ಯ ಭಾಷೆ ಅಂತ ಮಾಡುವಾಗ ಅಲ್ಲಲ್ಲಿಯ
ನಮಗೆ ಗೊತ್ತಿಲ್ಲದೆ ದೇವರ ಪ್ರೀತಿ ತುಂಬಲ್ಪಡ್ತದೆ. ದೇವರ ಪ್ರೀತಿಯಲ್ಲಿ ಬಂದರೆ ಏನಾಗ್ತದೆ ಗೊತ್ತುಂಟ? ಅಲ್ಲಲ್ಲಿ ನಮ್ಮ ಜೀವಿತವೇ ಬದಲಾಗಿ ಹೋಗುತ್ತದೆ. ದೈವಿಕ ಪ್ರೀತಿ ನಮ್ಮ ಮೇಲೆ ಇಳಿದು ಬರುವಾಗ ನಮ್ಮ ಜೀವಿತ ಬದಲಾಗುತ್ತದೆ ಪ್ರಿಯ. ಮಾತ್ರವಲ್ಲ, ನಮಗೆ ಒತ್ತಾಯಪೂರ್ವಕವಾಗಿ ಸ್ವಾರ್ಥ ಸೇವೆಗೆ ನಾವು ಹೋಗುವುದಿಲ್ಲ, ಒತ್ತಾಯಪೂರ್ವಕವಾಗಿ ಇನ್ನೊಬ್ಬರಿಗೆ ಸಾಕ್ಷಿ ಹೇಳಲಿಕ್ಕೆ ಹೋಗುವುದಿಲ್ಲ, ಒತ್ತಾಯಪೂರ್ವಕವಾಗಿ ನಾವು ಚರ್ಚಿಗೆ ಆರಾಧನೆಗೆ ಬರುವುದಿಲ್ಲ, ಒತ್ತಾಯಪೂರ್ವಕವಾಗಿ ನಾವು ಮನೆಯಲ್ಲಿ ನಾವು ಕುಟುಂಬ ಪ್ರಾರ್ಥನೆಗೆ ಕೂತ್ಕೊಳ್ಳುವುದಿಲ್ಲ. ಯಾಕೆ ದೇವರ ಎಲ್ಲೇನು ಮಾಡಿದರೂ ಕೂಡ ದೇವರ ಪ್ರೀತಿಯಿಂದಲೇ ನಾವು ಮಾಡ್ತೇವೆ. ಅಲ್ಲಲ್ಲಿ ನಾವು ಪರಮಗೀತೆಯಲ್ಲಿ 8ನೇ ಅಧ್ಯಾಯದ 6ನೇ ವಾಕ್ಯ ಓದಿಕೊಳ್ಳಿ. ಬುಕ್ ಆಫ್ ಸಾಂಗ್ ಆಫ್ ಸಾಲಮ್ ಚಾಪ್ಟರ್ 8 ವರ್ಸ್ 6 ಸಿಕ್ಕಿದ್ರೆ ಓದ್ಬೋದು. ಪರಮಗೀತೆ ಅದು ಏಷ್ಯಾ ಪುಸ್ತಕಕ್ಕಿಂತ ಮುಂಚಿನ ಒಂದು ಪುಸ್ತಕವಾಗಿದೆ. ಅದನ್ನು ಓದಿಕೊಳ್ಳುವ 8ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳಿ ಯಾರಾದರೂ. ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಎಲ್ಲಲ್ಲಿ ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಹಾಗಾದರೆ ನನ್ನ ಮತ್ತು ನಿನ್ನ ಹೃದಯದಲ್ಲಿ ದೈವಿಕವಾದ ಪ್ರೀತಿ ತುಂಬಲ್ಪಡಬೇಕು ಯಾವಾಗಲೂ. ದಿನದ 24 ಗಂಟೆ 360 ದಿವಸ ಆತನು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದೆಂದರೆ ದೇವರ ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ, ದೇವರು ಈ ಲೋಕವನ್ನು ಎಷ್ಟು ಪ್ರೀತಿ ಮಾಡಿದೆಂದರೆ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು, ಆತನನ್ನು ನಂಬುವ ಯಾರು ನಾಶವಾಗಬಾರದೆಂಬುದಾಗಿ. ನಿನ್ನನ್ನು ಪ್ರೀತಿ ಮಾಡಿ ಆತನು ಆ ಒಂದು ಪದವಿ, ದೈವಿಕವಾದ ಪದವಿಯನ್ನು ತ್ಯಾಗ ಮಾಡಿ, ಫಿಲಿಪ್ಪಿ 2ನೇ ಅಧ್ಯಾಯ, ನಾವು ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ನಾವು 6ನೇ ವಾಕ್ಯ 5ನೇ ವಾಕ್ಯದಿಂದ ಓದಿದ 11 ವಾಕ್ಯ ತನಕ ದೈವ ಸ್ವರೂಪನಾಗಿದ್ದರೂ ಆ ಪದವಿಯನ್ನು ಬಿಡಲೊಲ್ಲೆನೆಂಬುದಾಗಿ ಎಣಿಸದೆ ಅದು ನಮಗೋಸ್ಕರ ಹಿಡಿದು ಬಂದು ಓದಿ ಸಿಕ್ಕಿದ 5ನೇ ವಾಕ್ಯದಿಂದ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿಯನಾದನು. ಆಮೆನ್. ಆದ ಕಾರಣ ತಂದೆ ದೇವರು ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಮೆನ್. ಪ್ರೈಸ್ ಗಾಡ್. ಇಲ್ಲಿ ನೋಡ್ತೇವೆ, ನನಗಾಗಿ ನಿನಗಾಗಿ ತನ್ನ ದೈವಿಕ ಪದವಿಯನ್ನು ತ್ಯಾಗ ಮಾಡಿ ಒಂದು ಮನುಷ್ಯನ ದಾಸನ ರೂಪ ಧರಿಸಿಕೊಂಡು ಈ ಲೋಕಕ್ಕೆ ಬಂದು ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟನು. ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟನು. ಹಾಗಾದರೆ ನಾವು ಮೊದಲು ಪ್ರೀತಿ ಮಾಡಿದಲ್ಲ, ಆತನು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಆರಂಭಿಸುವಾಗ ನಿನ್ನ ಒಳಗಡೆ ದೈವಿಕ ಪ್ರೀತಿಯು ತುಂಬಲ್ಪಡುತ್ತದೆ. ದೈವಿಕ ಪ್ರೀತಿಯಲ್ಲಿ ನೀನು ತುಂಬಲ್ಪಡ್ಲಿಕ್ಕೆ ಹೋಗ್ತೀಯ. ಅಲ್ಲಲ್ಲೂಯ್ಯ. ಪ್ರೈಸ್ ಗಾಡ್. ಭಕ್ತಿ ವೃದ್ಧಿ ಉಂಟಾಗುತ್ತದೆ. ಹಾಗಾದರೆ ಮೂರನೇದಾಗಿ ಯಾವ ರೀತಿ ಭಕ್ತಿ ವೃದ್ಧಿ ಉಂಟಾಗ್ತದೆ ಅನ್ಯ ಭಾಷೆ ಮಾತಾಡುವಾಗ? ದೈವಿಕವಾದ ಪ್ರೀತಿ ನಿನ್ನ ಹೃದಯದಲ್ಲಿ ತುಂಬಲ್ಪಡ್ತದೆ. 2 ಕೊರಿಂಥ 5ನೇ 14ನೇ ವಾಕ್ಯ ಹೇಳ್ತದೆ, ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಒತ್ತಾಯ ಮಾಡ್ತದೆ ಎಂಬುದಾಗಿ ಅಲ್ಲಿ ಪೌಲನ್ನು ಹೇಳುವಂತ ನೋಡ್ತೇವೆ. ಯಾಕೆ ಪೌಲ ಇಷ್ಟೆಲ್ಲ ಕಷ್ಟ ಸಹಿಸಿದ ಕ್ರಿಸ್ತನಿಗಾಗಿ? ಯಾಕೆ ಇಷ್ಟೆಲ್ಲ ತ್ಯಾಗ ಮಾಡಿದ? ಹಿಂಸೆಯನ್ನು ಯಾಕೆ ಸಹಿಸಿದ? ಆತನು ಎಲ್ಲ ಇತ್ತು ಅವನಿಗೆ. ಆತ ಕೋಟ್ಯಾಧಿಪತಿ ವ್ಯಕ್ತಿಯಾಗಿದ್ದ, ಉನ್ನತ ಪದವಿ ಆತನಿಗಿತ್ತು, ಒಳ್ಳೆ ಹೆಸರು ಆತನಿಗಿತ್ತು, ಗಮಾಲಿಯಲನ ಪೀಠದಲ್ಲಿ ಕೂತು ಧರ್ಮಶಾಸ್ತ್ರ ಅಭ್ಯಾಸ ಮಾಡಿದ ವ್ಯಕ್ತಿ ಆತನು, ಸ್ಥಾನಮಾನ ಎಲ್ಲ ಇತ್ತು. ಎಲ್ಲ ಬಿಟ್ಟು ಆದರೆ ಒಂದು ದಿವಸ ಆತನು ಹೇಳ್ತಾನೆ, ಫಿಲಿಪ್ಪಿ 3ನೇ ಅಧ್ಯಾಯದಲ್ಲಿ ನಾವು 6, 7, 8 ವಾಕ್ಯ ಓದುವಾಗ ಆತ ಇವೆಲ್ಲ ಕಸ ಕ್ರಿಸ್ತನ ನಿಮಿತ್ತವಾಗಿ ಎಂಬುದಾಗಿ ಹೇಳುತ್ತ 6, 7, 8 ಮಾತ್ರ ಓದುವ. ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ
ನನಗೆ ಲಾಭವಾಗಿರುವಂತದೆಲ್ಲ ನನಗೆ ಲಾಭವಾಗಿರುವಂತದೆಲ್ಲವನ್ನು ಕ್ರಿಸ್ತನ ನಿಮಿತ್ತ ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದುದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸ್ತೇನೆ. ಈ ಲೋಕದ ಹಣ, ಐಶ್ವರ್ಯ, ಪದವಿ, ಮಾನ ಇವೆಲ್ಲ ನಷ್ಟವೆಂದೆಣಿಸಿದ ಕ್ರಿಸ್ತ ನಿಮಿತ್ತವಾಗಿ ಅವನಿಗೆ ಹಿಂಸೆ ಬಂತು, ವೇದನೆ ಬಂತು, ಅನೇಕ ಶೋಧನೆಗಳ ಬಂತು. 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು 21ರಿಂದ 28 ವಾಕ್ಯದ ಓದುವುದಾದ್ರೆ 2 ಕೊರಿಂಥ ಚಾಪ್ಟರ್ 11 ವರ್ಸಸ್ 21 to 28 ಅಲ್ಲಿ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ, ವೇದನೆಗಳನ್ನು ಅನುಭವಿಸಿದ, ಹಿಂಸೆಗಳನ್ನು ಅನುಭವಿಸಿದ ಆ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಕಾರಣ ಏನು? ಕ್ರಿಸ್ತನ ಮೇಲೆ ಇದ್ದಂಥ ಪ್ರೀತಿ, ಅಷ್ಟು ದೇವರ ಪ್ರೀತಿಯಲ್ಲಿ ತುಂಬಲ್ಪಟ್ಟಿದ್ದ ಪೌಲ. ನಿನ್ನಲ್ಲಿ ಕ್ರಿಸ್ತನ ಪ್ರೀತಿ ಹೆಚ್ಚಾಗುವಾಗ ನಾವೆಲ್ಲ ತ್ಯಾಗಕ್ಕೂ ಮುಂದಾಗುತ್ತೇವೆ. ಯಾಕೆ ಗೊತ್ತುಂಟ? ಈ ಲೋಕದಲ್ಲಿ ನಾವು ಒಂದಲ್ಲ ಒಂದು ದಿವಸ ಎಲ್ಲ ಬಿಟ್ಟು ಹೋಗುತ್ತೇವೆ. ಆದರೆ ನಾವು ಹೋಗುವಂಥ ದೇಶ ಅದು ಪರಲೋಕ ರಾಜ್ಯ. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಗೋಳಾಟ ಇಲ್ಲ, ಅಲ್ಲಿ ನೋವಿಲ್ಲ, ಅಲ್ಲಿ ಶಾಪ ಇಲ್ಲ, ಅಲ್ಲಿ ಸಮಾಧಿ ಇಲ್ಲ, ಅಲ್ಲಿ ಮರಣ ಇಲ್ಲ, ದುಃಖದಿಲ್ಲ. ಅಲ್ಲಿ ಸಂತೋಷ ತುಂಬಿದಂಥ ಒಂದು ವಾತಾವರಣ ಇರ್ತದೆ. ಅಲ್ಲಿ ಆನಂದ ತುಂಬಿದಂಥ ನಿತ್ಯಕ್ಕೂ ಜೀವಿಸುವಂಥ ಒಂದು ಜೀವಿತ ಇದೆ. ಆ ಜೀವಿತ ಅಲ್ಲಿ ಜೀವಿಸ್ಲಿಕ್ಕೆ ಹೋಗ್ತೇವೆ ನಾವು. ಈ ಲೋಕದೆಲ್ಲ ಬಿಟ್ಟು ಹೋಗ್ತೇವೆ. ಹಾಗಾದರೆ ನೀವು ಅನ್ಯ ಭಾಷೆ ಮಾತಾಡೋ ಭಕ್ತಿ ವೃದ್ಧಿ ಹೇಗೆ ಆಗ್ತದೆ ಅಂದರೆ ಪ್ರೀತಿಯಲ್ಲಿ ತುಂಬಲ್ಪಡುತ್ತೆ. ಯಾರ ಪ್ರೀತಿ? ತಂದೆ ದೇವರನ್ನು ಪ್ರೀತಿಸ್ತೆ, ಕರ್ತನ ಯೇಸು ಕ್ರಿಸ್ತನ ಪ್ರೀತಿಸುತ್ತೆ, ಪರಿಶುದ್ಧಾತ್ಮ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಹೋಗುತ್ತೆ. ನೀವು ಪ್ರೀತಿಸುವಾಗ ಸುವಾರ್ಥ ಸೇವೆನೇ ಕಷ್ಟ ಎನಿಸುವುದಿಲ್ಲ. ಅಲ್ಲಲ್ಲಿ ಆತ ಸಾಕ್ಷಿ ಇನ್ನೊಬ್ಬರಿಗೆ ನೀನು ಹೇಳುವಂಥದ್ದು ಕಷ್ಟ ಎನಿಸುವುದಿಲ್ಲ. ಮನೆ ಪ್ರಾರ್ಥನೆ ಕಷ್ಟ ಎನಿಸುವುದಿಲ್ಲ. ಆರಾಧನೆಗೆ ಬರುವಂಥದ್ದು ಕಷ್ಟ ಎನಿಸುವುದಿಲ್ಲ. ದೇವರ ವಾಕ್ಯ ಪ್ರತಿದಿನ ಓದಿ ಧ್ಯಾನಿಸೋದು ಇದು ನನಗೆ ಕಷ್ಟ ಅಂತ ಎನಿಸುವುದಿಲ್ಲ. ಎಲ್ಲ ಪ್ರೀತಿಯಿಂದಲೇ ಮಾಡಲಿಕ್ಕೆ ಹೋಗುತ್ತೇನೆ. ಪ್ರೀತಿಯಿಂದಲೇ ಎಲ್ಲವನ್ನು ಜಯಿಸುತ್ತೆ. ಅಲ್ಲಲ್ವಿಯ? ಹಾಗಾದರೆ 3ನೇದಾಗಿ ಅನ್ಯ ಭಾಷೆ ಮಾತಾಡುವಾಗ ಹೇಗೆ ಭಕ್ತಿ ವೃದ್ಧಿ ಆಗ್ತದೆ? ಪ್ರೀತಿಯಿಂದ ನಾವು ತುಂಬಲ್ಪಡುವುದರ ಮೂಲಕವಾಗಿ. 4ನೇದಾಗಿ ನಾವು ಅನ್ಯ ಭಾಷೆ ಮಾತಾಡುವಾಗ ದೈವಿಕ ಭಯ ನಮ್ಮಲ್ಲಿ ಬರುತ್ತದೆ. ಇದು ಯಾವ ಭಯ? ಪರಿಶುದ್ಧವಾದ ಭಯ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 18ರಿಂದ 21 ವಾಕ್ಯದವರೆಗೆ ಓದಿಕೊಳ್ಳುವ. ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 5 18 to 21 ವಾಕ್ಯ ಓದಿಕೊಳ್ಳೋಣ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. ಮದ್ಯಪಾನ ಬೇಡಿ ಮತ್ತರಾಗಬೇಡ್ರಿ. ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಅದರಿಂದ ಪಟ್ಟಿಂಗತನ ಉಂಟಾಗುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕರ್ತನಿಗೆ ಹೃದಯದಲ್ಲಿ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ನೋಡಿ, ಗಾನ ಮಾಡುತ್ತಾ. ಅಲ್ಲಿ ಪುನಃ ಓದಿ, ಸ್ಟಾರ್ಟಿಂಗ್ ಇಂದ ಪುನಃ ಬನ್ನಿ, 19ರಿಂದ ಓದಿ. ಆದರೆ ಪವಿತ್ರಾತ್ಮ ಭರಿತನ ಹೇಗೆ ಆಗುವುದು? ಹೇಗೆ ಪವಿತ್ರಾತ್ಮ ಭರಿತರಾಗ್ತವೆ? ಅನ್ಯ ಭಾಷೆ ಮಾತಾಡುವಾಗ. ನೀನು ಆಲ್ರೆಡಿ ಅಭಿಷೇಕ ನಿನಗೆ ಸಿಕ್ಕಿದೆ, ಪವಿತ್ರ ಅಭಿಷೇಕ ನಿನ್ನ ಒಳಗಡೆ ಇದೆ. ಅಲ್ಲಲ್ಲಿಯ ಈಗ ಉದಾಹರಣೆಗೆ ಒಂದು ವಾಕ್ಯ ಹೇಳ್ತಾನೆ. 2 ತಿಮೋತಿ 1:6 ಅಲ್ಲಿ ಬರಲಿಟ್ಟು ಅಲ್ಲಿ ಪೌಲನ್ ತಿಮೋಥನಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ನಾನು ನಿನ್ನ ಮೇಲೆ ಕೈ ಇಟ್ಟಾಗ ನಿನಗೆ ದೊರಕಿದಂಥ ವರವನ್ನು ಪ್ರಜ್ವಲಿಸುವಂತೆ ಮಾಡು. ಆ ವರ ಏನಾಗಿದೆ? ಅದು ಪವಿತ್ರಾತ್ಮನ ಅಭಿಷೇಕ. ಆ ವರ ಪ್ರಜ್ವಲಿಸುವಂತೆ ಮಾಡೋದು ಹೇಗೆ? ಅನ್ಯ ಭಾಷೆ ಮಾತಾಡೋದ್ರ ಮೂಲಕ. ರಕಟ ಶಬಲ ರಿಬೆ ರೋಂದ ಶೇಕೆ ರೋಕೋ ರಬ ಶಂದೊಲೆ. ಎಸ್, ನಿನ್ನೊಳಗೆ ಅಭಿಷೇಕ ಇದೆ ಈಗಾಗಲೇ. ಆದರೆ ಈ ವರ ಪ್ರಜ್ವಲಿಸಬೇಕಾದ್ರೆ, ನೀನು ತುಂಬಲ್ಪಡಬೇಕಾದ್ರೆ, ಬಲದಲ್ಲಿ ತುಂಬಲ್ಪಡಬೇಕಾದ್ರೆ, ಶಕ್ತಿಯಲ್ಲಿ ತುಂಬಲ್ಪಡಬೇಕಾದ್ರೆ ನೀನು ಅನ್ಯ ಭಾಷೆಯನ್ನು ಮಾತಾಡಬೇಕು. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಅಲ್ಲಲ್ಲಿಯ ನಿನ್ನ ಒಳಗಿರುವ ವರ ಅದು ಪ್ರಜ್ವಲಿಸಲಿಕ್ಕೆ, ಅದು ಪ್ರಕಾಶಿಸಲಿಕ್ಕೆ ಅದು ಪ್ರಾರಂಭವಾಗುತ್ತದೆ. ಆಮೇನ್. ಅಲ್ಲಲ್ಲಿಯ ಎಫೆಸ ಚಾಪ್ಟರ್ 5ಕ್ಕೆ ಬನ್ನಿ. ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದ. ಯಾವ ಪದಗಳು? ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ. ಆತ್ಮ ಸಂಬಂಧವಾದ ಪದಗಳಿಂದ
ಒಬ್ಬರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು ನಾವು ಅಂತೆ, ಪ್ರೋತ್ಸಾಹ ಮಾಡ್ಬೇಕು. ಮಾತಾಡ್ಕೊಡುತ್ತಾ ನಿಮ್ಮ ಹೃದಯಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ, ಕರ್ತನಿಗೆ ಹೃದಯದಲ್ಲಿ ಗಾನ ಮಾಡುತ್ತಾ, ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ಎಲ್ಲ ಕಾರ್ಯಗಳಿಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು, ಯಾರಿಗೆ ಭಯಪಡಬೇಕು? ಕ್ರಿಸ್ತನಿಗೆ ಭಯಪಡುತ್ತಾ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಅನ್ಯ ಭಾಷೆ ನೀನು ಮಾತಾಡುವಾಗ ನಿನ್ನ ಒಳಗಡೆ ಗೊತ್ತಿರದೆ ದೈವಿಕವಾದ ಪರಿಶುದ್ಧ ಭಯ ಒಳಗಡೆ ಬರ್ತದೆ. ಅಲ್ಲಲ್ಯ, ಪವಿತ್ರವಾದಂಥ ಜೀವಿತ ನೀನು ಜೀವಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲಲ್ಯ, ನೀವು ಪರಿಶುದ್ಧ ಜೀವಿತದ ಕುರಿತಾಗಿ ಒಂದು ಬಾಯಾರಿಕೆ ಬರ್ತದೆ. ನಾನು ಪವಿತ್ರವಾಗಿ ಜೀವನ ಮಾಡಬೇಕು, ನಾನು ಪಾಪ ಮಾಡಬಾರದು, ನೋಡುವುದರ ಮೂಲಕ ಕೇಳುವುದರ ಮೂಲಕ ಯೋಚನೆಯಲ್ಲಿ ಕೂಡ ನಾನು ಪಾಪ ಮಾಡಬಾರದು, ದೇವರಿಗೆ ಭಯಪಟ್ಟು ಜೀವಿಸಬೇಕೆಂಬಂತ ಹಂಬಲ ನಿನ್ನ ಒಳಗಡೆ ಬರುತ್ತದೆ. ದೈವಿಕವಾದ ಪರಿಶುದ್ಧವಾದ ಭಯ ನಿನ್ನ ಒಳಗಡೆ ಬರ್ತದೆ. ಹಬಕ್ಕೂಕ ಹೇಳ್ತಾನೆ, ಹಬಕ್ಕೂಕ 1:13 ವಾಕ್ಯ, ಬುಕ್ ಆಫ್ ಹಬಕ್ಕೂಕ್ ಚಾಪ್ಟರ್ 1:13 ದೇವರ ಕುರಿತಾಗಲ್ಲಿ ಹೇಳ್ತಾ ಇದೆ, ಆತನು ಕೇಡನ್ನು ನೋಡಲಾರದಷ್ಟು ಅತೀ ಪರಿಶುದ್ಧ ದೃಷ್ಟಿಯುಳ್ಳವನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಎಷ್ಟೋ ಭಕ್ತರ ಕುರಿತು ಓದುವುದಾದ್ರೆ ಯೋಬನ್ ಹೇಳ್ತಾನೆ, ಯೋಬ 31:1 ನನ್ನ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನೆಂಬುದಾಗಿ ಅಲ್ಲಿ ಯೋಬನ್ ಹೇಳ್ತಾ ಇರುವಂತ ನೋಡ್ತವೆ. ಮಾತ್ರವಲ್ಲ, ಅನೇಕ ಪರಿಶುದ್ಧ ಜೀವಿತಕ್ಕಾಗಿ ನಿಂತಂತ ಭಕ್ತರ ಕುರಿತು ನೋಡ್ತವೆ. ಅಬ್ರಾಮ ಆಗಿರಬಹುದು, ಯೋಸೆಫ ಆಗಿರಬಹುದು, ದಾನಿಯೇಲ ಆಗಿರಬಹುದು, ಇವರೆಲ್ಲರೂ ಪರಿಶುದ್ಧ ಜೀವಿತಕ್ಕಾಗಿ ದೃಢವಾಗಿ ನಿಂತರು. ಪವಿತ್ರ ಜೀವಿತಕ್ಕಾಗಿ ನಿಂತ ನಿಮಿತ್ತ ಅನೇಕ ವಿರೋಧಗಳನ್ನು, ಅನೇಕ ಹಿಂಸೆಗಳನ್ನು, ಕಷ್ಟಗಳನ್ನು ಅವರು ಅನುಭವಿಸುವಂಥ ಪರಿಸ್ಥಿತಿ ಅವ್ರ ಜೀವಿತದಲ್ಲಿ ಬಂತು ಎಂಬುದನ್ನು ನೋಡ್ತೇವೆ. ಆದರೂ ಕುಗ್ಗಿ ಹೋಗಲಿಲ್ಲ. ದೇವರು ಅವರ ಮೇಲಕ್ಕೆತ್ತಿದನು. ಅಲ್ಲಲಿಯ, ನಿನ್ನನ್ನು ನನ್ನನ್ನು ದೇವರು ಪರಿಶುದ್ಧ ಜೀವಿತಕ್ಕೆ ನಿಲ್ಲುವುದಾದರೆ ನಿನ್ನ ಮೇಲಕ್ಕೆತ್ತ ಹೋಗ್ತಾನೆ. ದೇವರ ಪರಿಶುದ್ಧ ಭಯ ಹೇಗೆ ಪ್ರಕಟ ಆಗ್ತದೆ? ಅನ್ಯ ಭಾಷೆಯನ್ನು ನಾವು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಒಳಗಡೆ ಗೊತ್ತಿಲ್ಲದೆ ಒಂದು ಪರಿಶುದ್ಧ ಅವಾದ ದೈವಿಕ ಭಯವು ನಮ್ಮ ಒಳಗಡೆ ಬಿಡುಗಡೆ ಆಗ್ತದೆ ಪ್ರಿಯರೇ. ಅಲ್ಲಲಿಯ, ಪ್ರೈಸ್ ಗಾಡ್. ಈಗ 5ನೇದಾಗಿ ಹೇಗೆ 4 ಆಯ್ತಲ್ಲ, 4 ಆಯ್ತಾ? ಓಕೆ. 5ನೇದಾಗಿ ಹೇಗೆ ಭಕ್ತಿವೃದ್ಧಿಯನ್ನು ಹೊಂದಿಕೊಳ್ಳುವುದೆಂಬುದಾಗಿ ನಾವು ನೋಡುವ. 5ನೇದಾಗಿ ನಂಬಿಕೆಯಲ್ಲಿ ಅನ್ಯ ಭಾಷೆ ಮಾತಾಡುವಾಗ ಸ್ಟ್ರಾಂಗ್ ಆಗ್ತೇವೆ ನಾವು. ಅಲ್ಲಲ್ಲಿಯ, ಅನ್ಯ ಭಾಷೆ ಮಾತಾಡುವಾಗ ನಂಬಿಕೆಯಲ್ಲಿ ನಾವು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಹೋಗುತ್ತೇವೆ. ಎಷ್ಟೇ ಹಿಂಸೆ ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಏನೇ ಬರಲಿ, ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ತೇವೆ. ನಾವು ಸೋತು ಹೋಗೋದಿಲ್ಲ, ನಾವು ಅಲಗಾಡುವುದಿಲ್ಲ. ಯಾಕೆ? ಒಳಗಿರುವ ಆತ್ಮವು ಆತನ ಬಲವುಳ್ಳವನಾಗಿ ಪುಷ್ಟಿಯಾಗಿ ಬೆಳೆದಿದ್ದಾನೆ. ಎಂಥ ಸಮಸ್ಯೆಗಳಿಗೂ ಕೂಡ ನಾವು ಹಿಂಜಾರಿ ಹೋಗೋದಿಲ್ಲ. ಪೌಲನ ಜೀವಿತದಲ್ಲಿ ಅನೇಕ ಹೋರಾಟಗಳು ಬಂದರು, ಅನೇಕ ಸಮಸ್ಯೆಗಳು ಬಂದರೂ ಕೂಡ ಅದು ಸೋತು ಹೋಗದಿರುವುದಕ್ಕೆ ಒಂದೇ ಒಂದು ಕಾರಣ, ಅವನು ಪ್ರತಿದಿನ ಎಲ್ಲರಿಗಿಂತಲೂ ಹೆಚ್ಚಾಗಿ ಆತನು ಅನ್ಯ ಭಾಷೆಯನ್ನು ಆತನು ಮಾತಾಡ್ತಾ ಇದ್ದಾನು. ಪ್ರೈಸ್ ಗಾಡ್. 6ನೇದಾಗಿ ಭಕ್ತಿವೃದ್ಧಿ ಹೇಗೆ ಉಂಟಾಗ್ತದೆ ಎಂಬುದಾಗಿ ಹೇಳಬೇಕಾದ್ರೆ ನಾವು ಅನ್ಯ ಭಾಷೆ ಮಾತಾಡುವಾಗ 6ನೇದಾಗಿ ನಾವು ದೇವರಿಗಾಗಿ ಉರಿದು ಪ್ರಕಾಶಿಸ್ಲಿಕ್ಕೆ ಹೋಗುತ್ತೇವೆ. ನೀನು ಕುಗ್ಗಿ ಹೋಗಿರಬಹುದು, ನಿರಾಶೆಯಲ್ಲಿ ನೀನು ಇದ್ದಿರಬಹುದು, ಸೋತು ಹೋದಂಥ ಪರಿಸ್ಥಿತಿ ಇರಬಹುದು. ಇನ್ನೊಬ್ಬರು ನಿನ್ನ ಕಣ್ಣ ಮುಂದೆ ದೇವರು ಉಪಯೋಗಿಸುವಾಗ ನಿನ್ನ ಬಗ್ಗೆ ನಿನಗೆ ಒಂದು ರೀತಿಯ ತಿರಸ್ಕೃತ ಮನೋಭಾವನೆ ಇರಬಹುದು. ದೇವರು ಆ ವ್ಯಕ್ತಿಯನ್ನು ಉಪಯೋಗಿಸಿದ್ದಾನೆ, ಆ ಸಹೋದರನ ಉಪಯೋಗಿಸಿದ್ದಾನೆ, ನನ್ನನ್ನು ದೇವರು ಮಾತು ಉಪಯೋಗ ಮಾಡ್ತಾ ಇಲ್ಲ, ದೇವರು ನನ್ನ ಮೇಲೆ ಪ್ರೀತಿ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರಬಹುದು. ಹಳೆಬಡಿಕೆ ಕಾಲದಲ್ಲಿ ಒಂದು ಎಣ್ಣೆ ಸಿದ್ಧ ಮಾಡ್ತಾ ಇದ್ರು. ಕಳೆದ ದಿವಸ ಅಭಿಷೇಕದ ಕುರಿತು ಅಧ್ಯಯನ ಬರುವಾಗ ಈ ಎಣ್ಣೆ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಅದು ಇವತ್ತು ನಾವು ಧ್ಯಾನ ಮಾಡುತ್ತೆ ಏನೆಂದರೆ, ಹಳೆಬಡಿಕೆಯಲ್ಲಿ ಒಂದು ಎಣ್ಣೆ ಅಭಿಷೇಕಕ್ಕಾಗಿ ಉಪಯೋಗ ಮಾಡ್ತಾಯಿದ್ರು. ಯಾವುದದು? ನಾವು ನೋಡೋದಾದರೆ ಕೆಲವು ಪದಾರ್ಥಗಳ ಮೂಲಕವಾಗಿ ವಿಮೋಚನೆಗಳ 30ನೇ ಅಧ್ಯಾಯದಲ್ಲಿ 22ರಿಂದ 30ನೇ ವಾಕ್ಯದಲ್ಲಿ ಓದ್ತೇವೆ. ಅದರಲ್ಲಿ 2 ಕಾರ್ಯ ಮಾಡಲಾಗ್ತಿತ್ತು. ಒಂದು, ಅಭಿಷಿಕ್ತರನ್ನು ಅಭಿಷೇಕ ಮಾಡುವುದಕ್ಕಾಗಿ ಆ ಎಣ್ಣೆ ಉಪಯೋಗಿಸುತ್ತಿದ್ದರು. 2ನೇದಾಗಿ ದೇವದರ್ಶನ ಗುಡಾರದ ಅಂದರೆ ದೇವರ ಅನ್ನು ಆರಾಧಿಸುವಂಥ ಉಪಕರಣಗಳನ್ನು ಅಭಿಷೇಕ ಮಾಡುವುದಕ್ಕಾಗಿ ಆ ಎಣ್ಣೆಯನ್ನು ಉಪಯೋಗಿಸುತ್ತಾ ಇದ್ದರು. ಇಲ್ಲಿ 3ನೇದಾಗಿ ಎಣ್ಣೆಯಿಂದ ಏನು ಮಾಡ್ತಾಯಿದ್ರು ಅಂದರೆ, ನಾವು ವಿಮೋಚನಾ ಕಾಂಡದಲ್ಲಿ ಯಾಜಕ ಕಾಂಡದಲ್ಲಿ 24ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ ಓದಿಕೊಳ್ಳುವ. ಲೆವಿಟಿಕಸ್ ಚಾಪ್ಟರ್ 24 1-4. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ,
ದೇವಸ್ಥಾನದಲ್ಲಿನ ದೀಪಗಳನ್ನು ಹ. ಪ್ರತಿನಿತ್ಯವೂ ಉರಿಸುವುದಕ್ಕಾಗಿ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದ ನಿರ್ಮಲವಾದ ಎಣ್ಣೆಯನ್ನು ನಿನಗೆ ತಂದುಕೊಡಬೇಕೆಂದು ಅವರಿಗೆ ಆಜ್ಞಾಪಿಸು. ದೇವದರ್ಶನ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಣ ತೆರೆಯ ಹೊರಗೆ ಆ ದೀಪಗಳು ಯೆಹೋವನ ಸನ್ನಿಧಿಯಲ್ಲಿ ಸಾಯಂಕಾಲದಿಂದ ಉದಯದವರೆಗೂ ಉರಿಯುತ್ತಿರುವಂತೆ. ಆಮೆನ್. ದೇವದರ್ಶನ ಗುಡಾರದಲ್ಲಿರುವ ಆ ದೀಪ ಸದಾ ಉರಿಯುತ್ತಿರಬೇಕಾದ್ರೆ ಅವ್ರು ಏನು ಮಾಡಬೇಕಾಗಿತ್ತು? ಎಣ್ಣೆಯನ್ನು ಅವರು ಅದರಲ್ಲಿ ಹಾಕಬೇಕಾಗಿತ್ತು. ಅದನ್ನು ಯಾವಾಗಲೂ ಉರಿಸುವ ಹಾಗೆ ನೋಡಿಕೊಳ್ಳಬೇಕಾಗಿತ್ತು. 27 ವಿಮೋಚನೆಗಳು 27, 20, 21 ಕೂಡ ವಾಕ್ಯ ಓದುವ. ಎಕ್ಸೋಡಸ್ ಚಾಪ್ಟರ್ 27, 20, 21. ದೀಪವು ಯಾವಾಗಲೂ ಉರಿಯುವಂತೆ ದೀಪವು ಯಾವಾಗಲೂ ಉರಿತಿರ್ಬೇಕು. ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು. ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಿರುವ ತೆರೆಯ ಹೊರಗೆ ಆರೋನನು ಅವನ ಮಕ್ಕಳು. ಈಗ ಇನ್ನೊಂದು ವಾಕ್ಯ ಓದುವ. ಯಾಜಕ ಕಾಂಡ 6ನೇ ಅಧ್ಯಾಯ 9ನೇ ವಾಕ್ಯ. ಅದು 8, 9 ಒಟ್ಟಿಗೆ ಉಂಟು. 8, 9ನೇ ವಾಕ್ಯ ಓದಿಕೊಳ್ಳುವ. ಅಲ್ಲಿ ನೋಡಿ, ಯಜ್ಞವೇದಿಯ ಬೆಂಕಿ ಒತ್ತಿಯುರಿಯುವುದಕ್ಕಾಗಿ ಓದಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ವಂಶದವರಿಗೂ ಮುಂದಿನ ಸಂಗತಿಗಳನ್ನು ಆಜ್ಞಾಪಿಸಬೇಕು. ಯಾವುವೆಂದರೆ, ಸರ್ವಾಂಗ ಹೋಮ ವಿಷಯವಾದ ನಿಯಮಗಳು. ಸರ್ವಾಂಗ ಹೋಮ ದ್ರವ್ಯವು ರಾತ್ರಿಯಲ್ಲೆಲ್ಲ ಮರುದಿನದ ಬೆಳಗಿನವರೆಗೂ ಯಜ್ಞವೇದಿಯ ಮೇಲೆ ಉರಿಯುತ್ತಾ ಇರಬೇಕು. 13ನೇ ವಾಕ್ಯ ಅದೇ ಅಧ್ಯಾಯ. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿತಿರ್ಬೇಕು. ನೋಡಿ, ಆರಿ ಹೋಗಬಾರದು. ಒಂದೊಂದಾಗಿ ದೀಪ ಉರಿತಾ ಇರಬೇಕು, ಬೆಂಕಿ ಉರಿತಾ ಇರಬೇಕು, ಯಾಜಕರು ಉರಿತಾ ಇರಬೇಕು, ಪ್ರವಾದಿಗಳು ಉರಿತಾ ಇರಬೇಕು, ಪಾಲಲ್ಲಿ ಅರಸರು ಉರಿತಾ ಇರಬೇಕು, ಅಭಿಷಿಕ್ತರು ಉರಿತಾ ಇರಬೇಕು. ದೇವರ ಚಿತ್ತವಾಗಿತ್ತು. ಅದಕ್ಕಾಗಿ ಒಂದು ಎಣ್ಣೆ ಅದಕ್ಕೆ ತಯಾರಿಸಿ ಅದು ವಿವಿಧ ಒಂದು ಉಪಯೋಗಗಳಿಗಾಗಿ ಅದನ್ನು ಉಪಯೋಗಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಇವತ್ತು ನಾನು ನಿಂತು ಉರಿದುವುದಕ್ಕೋಸ್ಕರವಾಗಿ ನಮ್ಮ ಮೇಲೆ ಹಾಕಲ್ಪಡುವಂಥದ್ದು ಒಂದು ಮನುಷ್ಯನು ಸಿದ್ಧ ಮಾಡಿದಂಥ ಒಂದು ಎಣ್ಣೆ ಅಲ್ಲ ಪ್ರಿಯರೇ. ನಮ್ಮ ಮೇಲೆ ಸುರಿಸಲ್ಪಟ್ಟಿರುವಂಥದ್ದು ಅದು ಸ್ವತಃ ಪವಿತ್ರಾತ್ಮನಾಗಿದ್ದಾನೆ. ಅಲ್ಲಲಿಯ ಸ್ವತಃ ಪವಿತ್ರಾತ್ಮ ಅಂತ ಎಣ್ಣೆ, ಅಲ್ಲಲಿಯ ಬೆಂಕಿ ಎಂಬಂಥ ಎಣ್ಣೆ ಪರಲೋಕದಿಂದ ನನ್ನ ಮೇಲೂ ನಿಮ್ಮ ಮೇಲೂ ಸುರಿಸಲ್ಪಟ್ಟಿದೆ. ಅದಕ್ಕೆ ಒಂದು ಕಾರಣ ಗೊತ್ತುಂಟ, ಸದಾನ ಉರಿಯುತ್ತಾ ಇರಬೇಕು. ಒಂದು ವಾಕ್ಯ ಓದಿ. 1 ಥೆಸಲೋನಿಕ 5ನೇ ಅಧ್ಯಾಯ 19, 20ನೇ ವಾಕ್ಯ. ಬುಕ್ ಆಫ್ 1 ಥೆಸಲೋನಿಕ ಚಾಪ್ಟರ್ 5, 19, 20 ವಾಕ್ಯ ಓದಿಕೊಳ್ಳುವ. ಪವಿತ್ರಾತ್ಮನನ್ನು ನಂದಿಸಬೇಡಿ. ಬಸ್ ಎಲ್ಲರೂ ಹೇಳಿ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ನೀನು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಿನ್ನ ಒಳಗಿರುವ ಪರಿಶುದ್ಧ ಆತ್ಮನು ಆತನು ಉರಿಲಿಕ್ಕೆ ಆರಂಭ ಮಾಡ್ತಾನೆ, ಪ್ರಜ್ವಲಿಸಲಿಕ್ಕೆ ಆರಂಭ ಮಾಡ್ತಾನೆ. ಓ, ನಿನ್ನ ದೇವರಿಗೋಸ್ಕರವಾಗಿ ಉರಿಲಿಕ್ಕೆ ಹೋಗುತ್ತೆ. ಹಲ್ಲೆಲೂಯಾ. ರಾಮ ಶೆಕೆಟೋರು ರೋಕೋಟೋ ರಿಬೆ ಚಂದ ಶಬ್ರ ತಲಿಯಾಂತೋ ರೋಕೋ ತೋರು ಶಿಬ್ರೆ ಲಮ ಸೆಕೋ. ಎಸ್, ಅನ್ಯ ಭಾಷೆ ಮಾತಾಡ್ರಿ. ದೇವರಿಗೋಸ್ಕರ ಉರಿದು ಪ್ರಕಾಶಿಸ್ಲಿಕ್ಕೆ ನೀನು ಹೋಗುತ್ತೆ. ಹಲ್ಲೆಲೂಯಾ. ಇದು ದೇವರ ಚಿತ್ತ ನಮ್ಮ ಕುರಿತಾಗಿ. ಭಕ್ತಿರೋದು ಹೇಗೆ ಹೊಂದುತ್ತೇವೆ? ಅನ್ಯ ಭಾಷೆ ಮಾತಾಡುವಾಗ ದೇವರ ಉರಿಲಿಕ್ಕೆ ಹೋಗುತ್ತೇವೆ. ಅಲ್ಲದೆ ಅನೇಕ ನಿನ್ನ ಬಳಿಗೆ ಬರ್ತಾರೆ, ಬ್ರದರ್ ನನಗಾಗಿ ಪ್ರೇಯರ್ ಮಾಡಿ, ಸಿಸ್ಟರ್ ನನಗಾಗಿ ಪ್ರೇಯರ್ ಮಾಡಿ, ನನಗೆ ಈ ಸಮಸ್ಯೆ ಇದೆ ಬ್ರದರ್. ಅನೇಕ ಫೋನ್ ಕರೆ ಮಾಡಿ ನಿನಗೆ ಹೇಳ್ತಾರೆ, ಪ್ರಾರ್ಥನೆ ಮಾಡಿ ಬ್ರದರ್, ಪ್ರಾರ್ಥನೆ ಮಾಡಿ ಸಿಸ್ಟರ್. ಅನೇಕರು ಯೇಸು ನನಗೆ ಬೇಕು, ಯೇಸುನ ಕುರಿತು ನನಗೆ ತಿಳಿಸಿ ಎಂಬುದಾಗಿ ಅನೇಕ ನಿನ್ನ ಬಳಿಗೆ ಬರುವ ಹಾಗೆ ಮಾಡ್ತಾನೆ ದೇವರು. ಅಲ್ಲಲಿಯ ದೇವರು ಯಾವತ್ತೂ ನಮ್ಮನ್ನು ಕೆಳಗಿನವರನ್ನಾಗಿ ಮಾಡಲ್ಲ, ಮೇಲನರವನ್ನಾಗಿ ಮಾಡ್ತಾನೆ. ಯಾಕಂದರೆ ಧರ್ಮೋಪದೇಶ 28 ಅಧ್ಯಾಯದ 12, 13 ವಾಕ್ಯದ ಅದನ್ನೇ ಓದ್ತೇವೆ. ಬಾಲವನ್ನಾಗಿ ಅಲ್ಲ, ಶಿರಸ್ಸನ್ನಾಗಿ ಮಾಡ್ತಾನೆ ದೇವ್ರು. ನೀನು ಉರಿದು ದೇವರಿಗೆ ಪ್ರಕಾಶಿಸುವಾಗ ನೀನು ಮೇಲನ ವ್ಯಕ್ತಿಯಾಗಿ, ನೀನು ಅಲ್ಲಲಿಯ ಶಿರಸ್ಸಾಗ್ಲಿಕ್ಕೆ ಹೋಗುತ್ತೆ, ಮೇಲಕ್ಕೆ ಎತ್ತುತ್ತಾನೆ. ಯಾಕಂದರೆ ದೇವರಿಗಾಗಿ ನೀನು ಉರಿಲಿಕ್ಕೆ ಹೋಗುತ್ತೆ. ಯೋಹನ್ನನ ಕುರಿತಾಗಿ ಏನು ಹೇಳ್ತಾ ಗೊತ್ತುಂಟ? ಯೋಹನ್ನನ ಸುವಾರ್ತೆ 5ನೇ ಅಧ್ಯಾಯ 35 ವಾಕ್ಯ ಓದಿ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 5 ವರ್ಸಸ್ 35. ಯೋಹನ್ನನ ಸುವಾರ್ತೆ 5:35. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ. ಯೋಹನ್ನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸುವುದಕ್ಕೆ ಪ್ರಾರಂಭ ಮಾಡಿದ. ಸಮಯ ಬರ್ತದೆ, ನೀನು ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಆರಂಭ ಮಾಡಿದಾಗ ನಿನ್ನ ಹೆಸರಿನಲ್ಲಿ ಹಾಕು, ಯೋಹನ್ನ ಇದ್ದಂಥ ಸ್ಥಳದಲ್ಲಿ ನೀನು ಪ್ರಕಾಶಿಸ್ಲಿಕ್ಕೆ ಹೋಗ್ತಿ, ನೀನು ದೇವರಿಗೆ ಉರಿಯಲಿಕ್ಕೆ ಹೋಗುತ್ತೆ. ರಬಾ ಶೆತೆರೋ ರಾಂದ ಶೆಕೆ
ರೋಕೋ ರಬ ಶಂದಲ ರಬತ ಶಂದೋ. ಥ್ಯಾಂಕ್ ಯು ಜೀಸಸ್. ಎಸ್, ದೇವರಿಗೆ ಉರಿಲಿಕ್ಕೆ ನೀನು ಹೋಗುತ್ತೆ. ನಿನ್ನ ಕುಗ್ಗುವಿಕೆ, ನಿನ್ನ ನಿರಾಶೆ, ಅಲ್ಲಲ್ಲಿಯ ನಿನ್ನ ತಿರಸ್ಕೃತ ಮನೋಭಾವನೆ ಎಲ್ಲ ಬಿಟ್ಟು ಹೋಗುತ್ತದೆ. ನಾಚಿಕೆ ಬಿಟ್ಟು ಹೋಗುತ್ತದೆ. ಹಲಲುಯ ನಿನ್ನ ಕುರಿತಾಗಿರುವ ನಿನಗೆ ಸ್ವಂತ ಕೀಳು ಭಾವನೆ ಅದು ಕೂಡ ಬಿಟ್ಟು ಹೋಗುತ್ತದೆ. ಪ್ರಜ್ವಲಿಸ್ಲಿಕ್ಕೆ ಹೋಗ್ತಿದ್ದು ನೀನು, ದೇವರಿಗೆ ಉರಿಲಿಕ್ಕೆ ನೀನು ಹೋಗುತ್ತೆ. ಅದಕ್ಕೆ ಅನ್ಯ ಭಾಷೆ ಇವತ್ತಿನಿಂದ ಮಾತಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. 7ನೇದಾಗಿ ಹೇಗೆ ಭಕ್ತಿ ವೃದ್ಧಿ ಉಂಟು ಆಗುತ್ತದೆ ನಾವು ನೋಡ್ತೇವೆ. ದೇವರು ನಮಗೆ ಕನಸುಗಳನ್ನು ಕೊಡ್ತಾನೆ, ದರ್ಶನಗಳನ್ನು ಕೊಡುತ್ತಾನೆ, ಪ್ರಕಟಣೆಗಳನ್ನು ಕೊಡುತ್ತಾನೆ. ಅಲ್ಲಲಿಯ ಆ ರೀತಿ ಭಕ್ತಿ ವೃದ್ಧಿ ಹೊಂದುವುದಕ್ಕೆ ನಾವು ಪ್ರಾರಂಭವಾಗುತ್ತದೆ ಪ್ರಿಯರೇ. ದೇವರು ಕಳೆದ ದಿವಸಗಳಲ್ಲಿ ಅನೇಕ ಕನಸುಗಳನ್ನು ದೇವರು ಕೊಟ್ಟಿದ್ದಾನೆ. ಅದರ ಅನೇಕ ಕನಸುಗಳು ನಿಜವಾಗಿವೆ. ಕೆಲವೊಮ್ಮೆ ನನ್ನ ಮಿಸ್ಸಸ್ಗೆ ಕೂಡ ಕನಸುಗಳನ್ನು ಕರ್ತನು ಕೊಡ್ತಾನೆ. ಏನಾದರೂ ಆಗುವುದಕ್ಕಿಂತ ಮುಂಚಿತವಾಗಿ ಅವಳಿಗೆ ಕನಸು ಬಿಡ್ತದೆ. ಕನಸುಗಳ ಮೂಲಕವಾಗಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ಅಲ್ಲಲ್ಲಿಯ ಭಕ್ತಿ ವೃದ್ಧಿ ಉಂಟು ಮಾಡ್ತಾನೆ ಕನಸುಗಳನ್ನು ಕೊಡೋದ್ರ ಮೂಲಕ. ಯೋಸೆಫನಿಗೆ, ಯೇಸುವಿನ ತಂದೆಯಾದ ಯೋಸೆಫನಿಗೆ ಕನಸುಗಳು ಬಿದ್ದವು ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಹಾಗಾದರೆ ನೀನು ಅನ್ಯ ಭಾಷೆ ಮಾತಾಡುವಾಗ ನಿನ್ನ ಊರಲ್ಲಿ ಏನು ನಡೀಲಿಕ್ಕಿದೆ ಅದರ ದರ್ಶನ ದೇವರು ಕೊಡ್ತಾನೆ, ಕನಸು ಕೊಡ್ತಾನೆ. ದೇಶಕ್ಕೆ ಏನು ಸಂಭವಿಸ್ಲಿಕ್ಕಿದೆ, ಅಲ್ಲಲ್ಲಿಯ ಮಾತ್ರವಲ್ಲ ನಮ್ಮ ದೇಶದ ಭವಿಷ್ಯ, ನಿನ್ನ ಕುರಿತ ಭವಿಷ್ಯ, ನಿನ್ನ ಮಕ್ಕಳ ಭವಿಷ್ಯ, ಸಭೆಯ ಭವಿಷ್ಯ, ಇವೆಲ್ಲದ ಕುರಿತಾಗಿ ಕರ್ತನು ಕನಸುಗಳನ್ನು ಕೊಡ್ತಾನೆ, ಅದರ ಮೂಲಕ ತಿಳಿಸುತ್ತಾನೆ. ಕಾರಣ ಏನು ಗೊತ್ತುಂಟ? ಅದಕ್ಕೊಂದು ಕಾರಣ ಇದೆ. ಯೋಹನ್ನನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ ಓದಿಕೊಳ್ಳುವ. 12-13 ಸೇರಿಸಿ ಓದಿ. ಬುಕ್ ಆಫ್ ಜಾನ್ ಚಾಪ್ಟರ್ 16, 12, 13. ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ, ಯಾರು ಬಂದಾಗ? ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳ ಕುರಿತಾಗಿ ನಿಮಗೆ ತಿಳಿಸುವನು. ಅಲ್ಲಲಿಯ ಮುಂದೆ ಸಂಭವಿಸಲಿಕ್ಕಿರುವಂತಹ ಸಂಗತಿಗಳು, ಮುಂದೆ ನಡಿಕೆ ಕರೆತ ಸಂಗತಿಗಳ ಕುರಿತಾಗಿ ಆತನು ನನಗೆ ಮತ್ತು ನಿಮಗೆ ಆತ ತಿಳಿಸ್ಲಿಕ್ಕೆ ಹೋಗುತ್ತಾನೆ. ಕನಸುಗಳ ಮೂಲಕ, ದರ್ಶನಗಳ ಮೂಲಕ, ಪ್ರವಾದನ ವಾಕ್ಯದ ಮೂಲಕ, ಪ್ರಕಟಣೆ ಆತ್ಮದ ಮೂಲಕ ಭವಿಷ್ಯದ ವಿಚಾರಗಳನ್ನು ನಮಗೆ ತಿಳಿಸ್ಲಿಕ್ಕೆ ಆತನು ಹೋಗುತ್ತಾನೆ. ಅಲ್ಲಲಿಯ ಹಾಗಾದರೆ ಇವತ್ತಿನಿಂದ ಪ್ರಿಯ ಸಹೋದರ ಸಹೋದರಿಯೇ, ಕನಸುಗಳನ್ನು ಅನ್ಯ ಭಾಷೆಯನ್ನು ನೀನು ಮಾತಾಡಲಿಕ್ಕೆ ಹೋಗಬೇಕು. ಅನ್ಯ ಭಾಷೆ ಮಾತಾಡಬೇಕು. ಅನ್ಯ ಭಾಷೆ ಮಾತಾಡುವಾಗ ಅನೇಕ ಬದಲಾವಣೆಗಳು, ಅನೇಕ ಅದ್ಭುತಗಳು ನೀನು ನಡೆಯುವುದನ್ನು ನೀನು ಕಾಣಲಿಕ್ಕೆ ಹೋಗುತ್ತೆ. ಅಲ್ಲಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಓಕೆ, 2ನೇದಾಗಿ ನಾವು ನೋಡ್ಲಿಕ್ಕೆ ಹೋಗುವ. 2ನೇದಾಗಿ ಏನು ಸಂಭವಿಸ್ಲಿಕ್ಕೆ ಹೋಗುತ್ತದೆ? ನಾವು ಏಷ್ಯಾ ಪುಸ್ತಕ 60ನೇ 1-3ನೇ ವಾಕ್ಯ ಓದುವ. ಅನ್ಯ ಭಾಷೆ ಮಾತಾಡೋಕ್ಕೆ ಸಂಭವಿಸುವಂಥ ಕಾರ್ಯಗಳು, ಆ ಭಕ್ತಿ ವೃದ್ಧಿಯ 7 ಕಾರ್ಯಗಳನ್ನು ಈಗಾಗಲೇ ನಾವು ಧ್ಯಾನಿಸಿದ್ದೇವೆ 1 Corinthians 14:4 ಆಧಾರದಲ್ಲಿ. ಈಗ 2ನೇ ಪಾಯಿಂಟ್, 2ನೇ ವಿಷಯ, ಐಸಾಯ ಚಾಪ್ಟರ್ 60 1-3 ವಾಕ್ಯ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನೋಡಿ, 7 ಪ್ರಕಾಶಿಸು. ಅಲ್ಲಿಯವರೆಗೆ ನೀನು ಸೋತು ಹೋದ ಅನುಭವದಲ್ಲಿರ್ತಿ. ನಿನ್ನ ಮುಂದೆ ಅನೇಕರು ಉರಿದು ಪ್ರಕಾಶಿಸುವ ತದವನ್ನು ನೋಡ್ತಾ ಇರ್ತಿ. ಯಾವಾಗ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ನೀನು ಪ್ರಾರಂಭ ಮಾಡ್ತಿ, ನೀನು ಏಳಲಿಕ್ಕೆ ಹೋಗುತ್ತೆ, ಎದ್ದೇಳಲಿಕ್ಕೆ ಹೋಗುತ್ತೆ, ಎಲ್ಲ ಧೂಳನ್ನು ಜಾಡಿಸ್ಲಿಕ್ಕೆ ಹೋಗುತ್ತೆ, ದೇವರಿಗಾಗಿ ಎದ್ದು ಪ್ರಕಾಶಿಸ್ಲಿಕ್ಕೆ ಹೋಗುತ್ತೆ. ಪುನಃ ಓದಿ 1ನೇ ವಾಕ್ಯ ನೋಡಿ. 1ನೇ ವಾಕ್ಯ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆಕ್ಚುಲಿ ಏನು ಗೊತ್ತುಂಟ? ಯೆಹೋವನು ನಿನ್ನ ಮೇಲೆ ಪ್ರಕಟವಾಗಿದೆ, ಅಥವಾ ಆತನ ಮಹಿಮೆ. ಆಂಗ್ಲದಲ್ಲಿ ಓದುವ, ಇಂಗ್ಲಿಷಲ್ಲಿ ನಾವು ಓದುವ. ಐಸಾಯ ಚಾಪ್ಟರ್ 60 verses 1-3 ಇಂಗ್ಲಿಷಲ್ಲಿ ಓದುವ ಅದೇ ವಾಕ್ಯವನ್ನು. Arise, shine, for your light has come, and the glory of the Lord rises upon you. Amen. Arise and shine. Your light has come. And the glory of the Lord rises upon you. ದೇವರ ಮಹಿಮೆ
ನಿನ್ನ ಮೇಲೆ ಪ್ರಕಟವಾಗಿದೆ. ಈ ಮಹಿಮೆ ಹೇಗೆ ಪ್ರಕಟ ಆಗ್ತದೆ? ಅನ್ಯ ಭಾಷೆ ಮಾತಾಡೋದ್ರ ಮೂಲಕ. ಆಗ್ಲೇ ನೀನು ದೇವರಿಗೋಸ್ಕರ ಎದ್ದೇಳಿಕೆ ಹೋಗುತ್ತಿ. ದೇವರಿಗೆ ಎದ್ದು ಪ್ರಕಾಶಿಸ್ಲಿಕ್ಕೆ ಹೋಗುತ್ತಿ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಮೇಲೆ. ಯಾಕೆ ಹೇಳಬೇಕು ನೀನು? ನಿನ್ನ ಮೇಲೆ ಯೆಹೋವನ ಮಹಿಮೆ ಗೋಚರವಾಗಿದೆ, ಪ್ರಕಟವಾಗಿದೆ. ಇನ್ನೊಂದು ವಾಕ್ಯ ಓದಿ, 1 Corinthians chapter 6, 19, 20. 1 Corinthians 6, 19, 20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದಾಗಿ ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಏನ್ ಮಾಡ್ಬೇಕು? ನೀವು ಪ್ರಕಾಶಪಡಿಸಬೇಕು. ಹೇಗೆ ಪ್ರಕಾಶಿಸುದು? ದೇವರ ಪ್ರಭಾವ ಅಂತ ಆಂಗ್ಲದಲ್ಲಿ ಏನಂತ? ಮಹಿಮೆ, ಗ್ಲೋರಿ ಆಫ್ ಗಾಡ್, ದೇವರ ಗ್ಲೋರಿ. ಆಂಗ್ಲದಲ್ಲಿ ಓದಿ ಅದೇ ವಾಕ್ಯವನ್ನು 20 ಮಾತ್ರ ಓದಿ, 20 words. 1 Corinthians 6:20. You were bought at a price, therefore honor God with your body. 20 words. ಪುನಃ ಓದಿ. Do you not know that your body is a temple of the Holy Spirit, who is in you, whom you have received from God? You are not your own. You were bought at a price, therefore honor God with your body. ಹಲ್ಲೆಲೂಯಾ. ಅಂದ್ರೆ ದೇವರಿಗೆ ಮಹಿಮೆ ಈ ಒಂದು ಶರೀರದ ಮೂಲಕ ಸಲ್ಲಿಸಬೇಕಂತ ಹೇಳ್ತದೆ. ಇನ್ನೊಂದು ಟ್ರಾನ್ಸ್ಲೇಷನ್ ಈ ರೀತಿಯಲ್ಲಿ ಹೇಳ್ತದೆ, ನಿನ್ನ ಮೂಲಕ, ನಿನ್ನ ಶರೀರದ ಮೂಲಕವಾಗಿ ದೇವರ ಮಹಿಮೆ ಪ್ರಕಟವಾಗ್ತದೆ. ಆ ಒಂದು ಪ್ರಕಟ ಮಹಿಮೆಯನ್ನು ಏನು ಮಾಡಬೇಕು? ಪ್ರಕಾಶಪಡಿಸ್ಬೇಕಂತ ಹೇಳ್ತದೆ. ಆ ಮಹಿಮೆಯನ್ನು ಏನು ಮಾಡಬೇಕು? ನಾವೀಗ ಪ್ರಕಾಶಪಡಿಸಬೇಕು. ಹೇಗೆ ಪ್ರಕಾಶಪಡಿಸ್ತೋ ಮಹಿಮೆಯನ್ನು? ಅನ್ಯ ಭಾಷೆ ಮಾತಾಡೋದ್ರ ಮೂಲಕ. ಆಮೇಲೆ ಓಕೆ. ಮೂರನೇದಾಗಿ ಹೇಗೆ ನಮಗೆ ಭಕ್ತಿವೃದ್ಧಿ ಉಂಟಾಗ್ತದೆ ಎಂಬುದಾಗಿ ನಾವು ನೋಡಲಿಕ್ಕೆ ಭಕ್ತಿವೃದ್ಧಿ ಅಲ್ಲ, ಅನ್ಯ ಭಾಷೆ ಮಾತಾಡುವಾಗ ಏನು ಸಂಭವಿಸ್ತದೆ? ಮೂರನೇದಾಗಿ ಪವಿತ್ರಾತ್ಮನೊಂದಿಗೆ ನಾವು ಕನೆಕ್ಟ್ ಆಗಲಿಕ್ಕೆ ಹೋಗ್ತೇವೆ. ಅನ್ಯ ಭಾಷೆ ಮಾತಾಡುವಾಗ ಪವಿತ್ರಾತ್ಮನೊಟ್ಟಿಗೆ ಏನಾಗ್ತೇವೆ? ನಾವು ಕನೆಕ್ಷನ್ ಉದಾಹರಣೆಗೆ ಈಗ ರೇಡಿಯೋ ಕಾರ್ಯಕ್ರಮ ಜನರು ಕೇಳ್ತಾ ಇರ್ಬೋದು, ಕೆಲವರು ಅದು ತುಂಬ ಕಡಿಮೆ ಆಗಿರ್ಬೋದು. ಕಾರಣ ಟಿ ವಿ ಚಾನೆಲ್ಗಳು, ಟಿ ವಿ ಮಾಧ್ಯಮ ಸೇವೆಗಳು ಅಧಿಕವಾದರಿಂದಾಗಿ. ಆದರೆ ನಾವು ಈ ರೇಡಿಯೋ ಕಾರ್ಯಕ್ರಮವನ್ನು ನಾವು ಕೇಳಬೇಕಾದ್ರೆ ಏನು ಮಾಡ್ತೇವೆ ನಾವು? ಅದು ಅನೇಕ ಚಾನೆಲ್ಗಳಿರ್ತದೆ. ಆ ಚಾನೆಲ್ಗಳಲ್ಲಿ ನಮಗೆ ಬೇಕಾದ ಕಾರ್ಯಕ್ರಮವನ್ನು ಕೇಳುವುದಕ್ಕಾಗಿ ನಾವೇನು ಮಾಡ್ತೇವೆ? ಆ ಚಾನಲನ್ನು ಟ್ಯೂನ್ ಮಾಡ್ತೇವೆ. ನಾವು ಚಾನೆಲ್ ಏನು ಮಾಡ್ತೇವೆ? ನಾವು ಟ್ಯೂನ್ ಮಾಡ್ತೇವೆ. ಟ್ಯೂನ್ ಮಾಡುವಾಗ ನಮಗೆ ಬೇಕಾದಂಥ ಕಾರ್ಯಕ್ರಮಕ್ಕೆ ಅದು ಏನಾಗ್ತದೆ? ಅದು ಕನೆಕ್ಟ್ ಆಗ್ತದೆ. ಅಲ್ಲಲ್ಲಿ ಅದೇ ರೀತಿಯಲ್ಲಿ ಅನ್ಯ ಭಾಷೆಯನ್ನು ಮಾತಾಡುವಾಗ ಪವಿತ್ರಾತ್ಮನೊಂದಿಗೆ ನೀನು ಕನೆಕ್ಟ್ ಆಗಲಿಕ್ಕೆ ಹೋಗುತ್ತೆ. 2 Corinthians chapter 13-14 ಪೌಲ್ ಹೇಳ್ತಾನೆ, ತಂದೆಯ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೊಂದಿಗೆ ನೀವು ಕನೆಕ್ಟ್ ಆಗ್ತೀರಿ, ಪವಿತ್ರಾತ್ಮನೊಂದಿಗೆ ನಡೆಯುತ್ತೀರಿ, ಪವಿತ್ರಾತ್ಮನೊಂದಿಗೆ ನೀವು ನಿಲ್ತೀರಿ, ಪವಿತ್ರಾತ್ಮನೊಂದಿಗೆ ಸಂಚರಿಸುತ್ತೀರಿ. ಅಸಾಧಾರಣವಾದ ರೀತಿಯಲ್ಲಿ ನೀವು ನಿಲ್ಲಕ್ಕೆ ಹೋಗುತ್ತೀರಿ ಪ್ರಿಯರೇ. ಆಮೇಲೆ ಕಾರಣ ಪರಿಶುದ್ಧಾತ್ಮನು ಕೂಡ ಅಸಾಧಾರಣ ವ್ಯಕ್ತಿತ್ವವುಳ್ಳವನು. ಆತನು ತ್ರೈಕತ್ವದ 3ನೇ ವ್ಯಕ್ತಿ. ಹಲ್ಲೆಲೂಯಾ. ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕನೆಕ್ಟ್ ಆಗ್ಲಿಕ್ಕೆ ಹೋಗ್ತೀವಿ ಪವಿತ್ರಾತ್ಮನೊಟ್ಟಿಗೆ. ಬೇರೆ ಕಡೆ ಕನೆಕ್ಟ್ ಆಗಲ್ಲ, ರಾಂಗ್ ಚಾನೆಲ್ಗೆ ಕನೆಕ್ಟ್ ಆಗಲ್ಲ. ಅನ್ಯ ಭಾಷೆ ಮಾತ್ರವಾಗಿ ನೀವು ಕನೆಕ್ಟ್ ಆಗುವಂಥದ್ದು ಡೈರೆಕ್ಟಾಗಿ ನೀವು ಪವಿತ್ರಾತ್ಮನೊಟ್ಟಿಗೆ ಕನೆಕ್ಷನ್ ಆಗ್ತೀರಿ ನೀವು. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಗಾದರೆ ನೀವು ಅನ್ಯ ಭಾಷೆ ಇವತ್ತಿಂದ ಮಾತಾಡಲಿಕ್ಕೆ ನೀವು ಪ್ರಾರಂಭ ಮಾಡುವುದಾದರೆ ದೊಡ್ಡ 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 ಕಾರ್ಯಗಳನ್ನು ಪವಿತ್ರಾತ್ಮನು ನಿಮಗೋಸ್ಕರವಾಗಿ ಆತನು ಮಾಡಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೂ ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ. 4ನೇದಾಗಿ, ನೀವು ಅನ್ಯ ಭಾಷೆ ಮಾತಾಡುವ ಸಂದರ್ಭದಲ್ಲಿ ನಿಮ್ಮ ಒಳಗಿರುವ ಪವಿತ್ರಾತ್ಮನ್ನು ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ನೀವು ಅನ್ಯ ಭಾಷೆ ಮಾತಾಡುವಾಗ ಪವಿತ್ರಾತ್ಮ ಏನು ಮಾಡ್ತಾನೆ? ಎಲ್ಲಿದ್ದಾನೆ ಪವಿತ್ರಾತ್ಮ? ಒಂದು ವಾಕ್ಯ ಓದಿ, ಜಾನ್ ಚಾಪ್ಟರ್ 14, 16, 17. ಯೋಹನ್ನನ ಸುವಾರ್ತೆ 14, 16, 17 ವಾಕ್ಯ.
ಆ ಸಹಾಯಕನು ಯಾರೆಂದರೆ ಹಾ. ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೇಲೆ ಎಲ್ಲಿದ್ದಾನೆ? ನಿಮ್ಮ ಒಳಗಡೆ ಸದಾಕಾಲ ವಾಸಿಸುವುದಕ್ಕಾಗಿ ಪವಿತ್ರಾತ್ಮ ನಮ್ಮ ಒಳಗಡೆ. ಎಲ್ಲರಲ್ಲಿ ಪರಿಶುದ್ಧಾತ್ಮನು ನನ್ನ ಮೇಲೆ ಬಂದ ನಂತರ ನನ್ನ ಒಳಗಡೆ ಸದಾಕಾಲ ಇರುತ್ತಾನೆ, ಸದಾಕಾಲ ಇರುತ್ತಾನೆ. ಪವಿತ್ರ ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮನು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ನೀವು ಅನ್ಯ ಭಾಷೆ ಮಾತಾಡುವಾಗ ಪವಿತ್ರಾತ್ಮನಿಗೆ ಕೆಲಸ ಕೊಡ್ತೀರಾ, ಆತನು ಎದ್ದೇಳಲಿಕ್ಕೆ ಹೋಗುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಮೂಲಕ ಆತನ ಕ್ರಿಯೆ ಮಾಡಲಿಕ್ಕೆ ಆರಂಭಿಸುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ 10:38 ವಾಕ್ಯ ಓದಿ. ತಂದೆಯಾದ ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕ ಮಾಡಿದನು. ಓದಿ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿದ್ದವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಹಾಗಾದ್ರೆ ನೀನು ನಿನ್ನೊಳಗೆ ಪವಿತ್ರ ಕ್ರಿಯೆ ಮಾಡಲಿಕ್ಕೆ ಆರಂಭ ಮಾಡುತ್ತಾನೆ. ನೀವು ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಉದಾಹರಣೆಗೆ ಪೌಲನ ಕುರಿತು ನಾವು ನೋಡ್ತೇವೆ. ಪೌಲನ ಅಭಿಷೇಕ ಹೇಗಿತ್ತು? ಅಪೊಸ್ತಲರ 19:11-12 ವಾಕ್ಯ ಹೇಳ್ತದೆ, ಆತನ ವಸ್ತ್ರಗಳನ್ನು, ಆತನಲ್ಲಿ ಮುಟ್ಟಿದಂಥ ವಸ್ತ್ರಗಳನ್ನು ರೋಗಿಗಳ ಮೇಲೆ ಹಾಕುವಾಗ ರೋಗಿಗಳಿಗೆ ಸೌಖ್ಯ ಆಗ್ತಾ ಇತ್ತು. ಓದಿ ಸಿಕ್ಕಿದ್ರೆ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈ ಮೇಲಿನಿಂದ ಕೈ ವಸ್ತ್ರಗಳನ್ನು, ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ರೋಗಗಳು ವಾಸಿಯಾದವು. 18ನೇ ವಾಕ್ಯದಿಂದ ಓದಿದ 17ನೇ ವಾಕ್ಯದಿಂದ ಓದಿ. ಮಂತ್ರವಾದಿಗಳು ಮಾನಸಂದ್ರಪಟ್ಟು ದೇವರ ಕಡೆಗೆ ತಿರುಗಿಕೊಂಡರು. ಓದಿ ಸಿಕ್ಕಿದ್ರೆ. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅವುಗಳ ಕ್ರಯಕ್ಕೆ ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯ ಆಯಿತೆಂದು ತಿಳ್ಕೊಂಡರು. ಮಾಟ ಮಂತ್ರ ಮಾಡುತ್ತಿದ್ದವರು ಬಹಿರಂಗವಾಗಿ ತಮ್ಮ ಕೃತ್ಯಗಳನ್ನು ಮಾನಸಾಂತರಪಟ್ಟು ಒಪ್ಪಿಕೊಳ್ತಾ ಇದ್ದಾರೆ. ಅವರು ಮಂತ್ರವಾದ ನಡೆಸುವಂಥ ಪುಸ್ತಕಗಳನ್ನು ಸುಟ್ಟಾಕಿ ಬಿಟ್ರು. ಇದು ಮಾನಸಾಂತರ, ನಿಜವಾದ ಮಾನಸಾಂತರದ ಸೂಚನೆ. ನೀನು ಮಾನಸಾಂತರ ಪಡುವಾಗ ನೀನು ಪಾಪಕ್ಕೆ ಕಾರಣವಾಗುವಂಥ ಸಂಗತಿಗಳನ್ನು ಸುಟ್ಟಾಕ್ತಿ, ಅದನ್ನು ಒಡೆದಾಕ್ತಿ, ಅದರ ಜೊತೆಯಲ್ಲಿರುವಂಥ ಸಂಬಂಧ ನೀನು ಮುರಿಯುತ್ತೆ. ಅದೇ ನಿಜವಾದ ಮಾನಸಾಂತರದ ಸೂಚನೆ ಆಗಿದೆ. ಈ ಮಂತ್ರವಾದಿಗಳು ನಿಜವಾದ ತಮ್ಮ ಮಾನಸಾಂತರವನ್ನು ಸೂಚಿಸುವಂಥದ್ದು ನೋಡ್ತವೆ. ಬರುವ ದಿವಸಗಳಲ್ಲಿ ನಮ್ಮ ಸಭೆಗೆ ಅನೇಕ ಮಂತ್ರವಾದಿಗಳು ಬರಲಿಕ್ಕೆ ಹೋಗುತ್ತಾರೆ, ಸತ್ಯದೇವರ ದೇಶವನ್ನು ಆರಾಧನೆ ಮಾಡಲಿಕ್ಕೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೌಲನ ಸಭೆ ಸತ್ತಂತ ಯೂತಿಕನನ್ನು ಎಬ್ಬಿಸಿದ. ಅಪೊಸ್ತಲರ 20:2-9 ವಾಕ್ಯದಲ್ಲಿ ಓದುತ್ತೇವೆ. ಮಹಿಮೆಯಾದ ರೀತಿಯಲ್ಲಿ ಕರ್ತನವನ್ನು ಉಪಯೋಗ ಮಾಡಿದ. ಕಾರಣ ಏನು? ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಿದ್ದ. ಈ ಪೇತ್ರನ ದೇವರಿಗೆ ಉಪಯೋಗಿಸಿದ. ನಾವು ಅಪೊಸ್ತಲರ 5ನೇ ಅಧ್ಯಾಯ 15-16 ವಾಕ್ಯ ಓದುವ. ಅಪೊಸ್ತಲರ 5ನೇ ಅಧ್ಯಾಯ 15-16 ವಾಕ್ಯ. ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ಟಲ್ ಚಾಪ್ಟರ್ 5 15-16 ವರ್ಸ್. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಯ ಮೇಲೆಯೂ ಇಟ್ಟು ಪೇತ್ರನು ಬರುವಾಗೆ ಅವನ ನೆರಳು ಇರುವಲ್ಲಿಯಾದರೂ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವಂಥ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಆಮೆನ್. ಅಪೊಸ್ತಲರ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಹುಟ್ಟು ಕುಂಟ ಸೌಖ್ಯ ಹೊಂದಿದ. ಅಪೊಸ್ತಲರ 9:32-35 9 ವರ್ಷಗಳ ಆ ಒಂದು ಪಾರ್ಶ್ವ ರೋಗಿ ಸೌಖ್ಯ ಹೊಂದಿದ. ಅಪೊಸ್ತಲರ 9:36-43 ವಾಕ್ಯದಲ್ಲಿ ಸತ್ತಂತ ದೊರ್ಕೆಂಬ ಸ್ತ್ರೀ ಅವನ ಪ್ರಾರ್ಥನೆ ಮೂಲಕ ಜೀವಂತವಾಗಿ ಎದ್ದು ಬರುವುದು ನೋಡ್ತವೆ. ಮಹಿಮೆಯಾದ ರೀತಿ ಪವಿತ್ರಾತ್ಮನು ಅವರಲ್ಲಿ ಮೂಲಕ ಚಲಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ.
ಸ್ಟೆಫನನ ಕುರಿತು ಓದ್ತೇವೆ. ಆ ಪುಸ್ತಕ 6-8 ವಾಕ್ಯ ಓದುವ. ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ 6 verse 8. ಸ್ಟೇಫಾನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ದನು. ಆಮೇಲೆ ಮಹಾ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು. ಸ್ಟೆಫನ ಸಾಧಾರಣ ವ್ಯಕ್ತಿ. ಅವನು ಯಾಕೆ ಆರಿಸಲ್ಪಟ್ಟಿದ್ದ? ವಿಧವೆಯರ ಆಶ್ರಮದಲ್ಲಿ ಒಂದು ಉಪಚಾರ ಮಾಡುವ ಸೇವೆಗೆ ಆರಿಸಲ್ಪಟ್ಟ ವ್ಯಕ್ತಿ ಇವತ್ತು ಶಕ್ತವಾಗಿ ಉಪಯೋಗಿಸಲ್ಪಡ್ತಾ ಇದ್ದಾನೆ. ಅದಕ್ಕೆ ಒಂದೇ ಒಂದು ಕಾರಣ, ಅಲ್ಲಲ್ಲಿ ಅಭಿಷೇಕ ಮತ್ತು ಅನ್ಯ ಭಾಷೆ ಪ್ರಾರ್ಥನೆ. ಫಿಲಿಪ್ಪನ ಕುರಿತು ನೋಡ್ತೇವೆ. ಆ ಪುಸ್ತಕದ 8-12 ವಾಕ್ಯ ಓದುವ. ಆ ಪುಸ್ತಕದ 8ನೇ ಅಧ್ಯಾಯ 4-12 ವಾಕ್ಯ. ಚದರಿ ಹೋದವರಲ್ಲಿ ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿ ಅವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳನ್ನು ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದರೆ ಅನೇಕರೊಳಗಿದ್ದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು. ಫಿಲಿಪ್ಪನು ಸಾಧಾರಣ ವ್ಯಕ್ತಿ, ವಿಧವೆಯರ ಆಶ್ರಮದಲ್ಲಿ ಉಪಚಾರ ಮಾಡೋದಕ್ಕಾಗಿ ಆರಿಸಲ್ಪಟ್ಟಂಥ ವ್ಯಕ್ತಿ. ಆತನನ್ನು ಕೂಡ ದೇವರು ಅಲ್ಲಿ ಉಪಯೋಗಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದರೆ 4ನೇದಾಗಿ, ನೀನು ಅನ್ಯ ಭಾಷೆ ಮಾತಾಡುವಂಥ ಸಂದರ್ಭದಲ್ಲಿ ಪವಿತ್ರಾತ್ಮನು ಚಲಿಸಲಿಕ್ಕೆ ನಿನ್ನ ಒಳಗಿಂದ ಪ್ರಾರಂಭ ಮಾಡುತ್ತಾನೆ. 5ನೇದಾಗಿ, ನೀನು ಅನ್ಯ ಭಾಷೆಯನ್ನು ಮಾತಾಡುವ ಸಂದರ್ಭದಲ್ಲಿ ಸಕ್ತವಾದ ಸೇವೆಯಲ್ಲಿ ಪವಿತ್ರಾತ್ಮನು ನಿನ್ನನ್ನು ಉಪಯೋಗಿಸುತ್ತಾನೆ. ಅಲ್ಲಿವರೆಗೆ ಅಲ್ಲಲ್ಲಿಯ ನೀನು ಗುಡಿಸುವುದಾದರೂ ಕೂಡ ಅನ್ಯ ಭಾಷೆ ಮಾತಾಡ್ತಾನೆ ಗುಡಿಸ್ತಿ. ಚೇರ್ ಹಾಕಿದ್ರು ಕೂಡ ಅನ್ಯ ಭಾಷೆಯಲ್ಲಿ ನಿನ್ನ ಚೇರ್ಗಳನ್ನ ಹಾಕೋತಿ. ಏನೆಲ್ಲ ಸಭೆ ಒಳಗಡೆ ಕ್ರಿಯೆ ಮಾಡ್ತೀವಿ, ಅನ್ಯ ಭಾಷೆ ಮಾತಾಡ್ತಾನೆ. ಇದೇ ರೀತಿ ಮಾತಾಡ್ತಾ ಬಹಿರಂಗವಾದ ದೊಡ್ಡ ಸೇವೆಗಳಲ್ಲಿ ಕರ್ತನು ನಿನ್ನನ್ನು ಉಪಯೋಗ ಮಾಡಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. 6ನೇದಾಗಿ, ಅನ್ಯ ಭಾಷೆ ಮಾತಾಡುವಾಗ ಆವಾಗಲೇ ಹೇಳಿದಂತೆ ಪ್ರಕಟಣೆ ಆತ್ಮದೇವರು ಕೊಡ್ತಾನೆ. ಯಾಕಂದರೆ 2 Corinthians chapter 12:17 ವಾಕ್ಯ ಓದಿಕೊಳ್ಳುವ. 2 Corinthians chapter 12:7-9. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನೋಡಿ, ಅಸಾಧಾರಣವಾದ ಪ್ರಕಟಣೆ. ನೋಡಿ, ನಿಮಗೆ ಇನ್ನೊಂದು ರಹಸ್ಯ ಹೇಳಿಕೆ ಇಷ್ಟಪಡ್ತಾನೆ. ಕ್ರಿಸ್ತನೊಟ್ಟಿಗೆ, ಯೇಸು ಸ್ವಾಮಿಯೊಟ್ಟಿಗೆ 12 ಜನ ಶಿಷ್ಯರಿದ್ದರು. ಅವರನ್ನು ದೇವರು ಪೌಲನಾಗಿ ಉಪಯೋಗಿಸಲಿಲ್ಲ. ಅವರು ಕೂಡ ಪತ್ರಿಕೆಗಳನ್ನು ಬರೆದಿದ್ದಾರೆ. ಯೋಹನ್ನ ಬರೆದ 3 ಪತ್ರಿಕೆಗಳು ಮತ್ತು 1 ಸುವಾರ್ತೆಯನ್ನು ಬರೆದ. ಲೂಕ ಬರೆದ ಲೂಕನ ಸುವಾರ್ತೆ ಮತ್ತು ಅಪೊಸ್ತಲಕೃತ್ಯವನ್ನು ಆತನು ಬರೆದ. ಪೇತ್ರನು 2 ಪತ್ರಿಕೆಗಳನ್ನು ಬರೆದ. ಯೂದ 1 ಪತ್ರಿಕೆಯನ್ನು ಬರೆದ. ನಾವು ನೋಡ್ತೇವೆ, ಯಾಕೋಬ 1 ಪತ್ರಿಕೆ ಬರೆದ. ಪೌಲನು 14 ಪತ್ರಿಕೆಗಳನ್ನು ಬರೆದ. ಕಾರಣ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದ ಆಳವಾದ ಪ್ರಕಟಣೆಗಳು ಅವನಿಗೆ ಸಿಗುತ್ತಾ ಇತ್ತು. ಅನ್ಯ ಭಾಷೆ ಮಾತಾಡ್ರಿ, ಪ್ರಕಟಣೆಯ ಆತ್ಮ, ಪ್ರಕಟಣೆಯ ಮಂಡಲ, ಪ್ರಕಟಣೆಯ ಆತ್ಮಿಕ ಮಂಡಲ ದೇವ್ರು ನಿನಗೋಸ್ಕರ ತೆರೀಲಿಕ್ಕೆ ಹೋಗುತ್ತಾನೆ. 7ನೇದಾಗಿ, ದೇವರು ಯೋಚಿಸುವಾಗೆ ಯೋಚನೆ ಮಾಡಲಿಕ್ಕೆ ಹೋಗ್ತಾನೆ. ಅನ್ಯ ಭಾಷೆ ಮಾತಾಡಿದ ಮೇಲೆ ದೇವರಾಗಿ ಯೋಚಿಸ್ಲಿಕ್ಕೆ ನೀನು ಆರಂಭ ಮಾಡ್ತೀವಿ. ಯಾಕಂದರೆ ನಮ್ಮ ಯೋಚನೆಗಳು ಕೂಡ ಅದರಲ್ಲಿ ಪವರ್ ಇದೆ ಪ್ರಿಯರೇ, ತಾಕತ್ತಿದೆ. ಅದಕ್ಕಿಂತ ಮುಂಚೆ ಏನು ಯೋಚಿಸ್ತಿ? ಸೌಲ ಏನು ಯೋಚನೆ ಮಾಡ್ತಾ ಇದ್ದ? 9:17 ಓದಿ. 9:21. 1 Samuel 9:21. 1 Samuel 9:21 ಓದಿ. ಅದಕ್ಕೆ ಸೌಲನು, ನಾನು ಇಸ್ರಾಯೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮೀನ್ ಕುಲದವನಲ್ಲವೋ? ಬೆನ್ಯಾಮೀನರ ಎಲ್ಲ ಕುಟುಂಬಗಳಲ್ಲಿ ನನ್ನ ಅಲ್ಪ. ಅವನ ಮನಸ್ಸಲ್ಲಿ ಏನಿದೆ? ನನ್ನ ಅಲ್ಪ, ನನ್ನ ಯಾವುದಕ್ಕೂ ಬಾರದವನು, ನನ್ನ ಬಲಹೀನನು. ಚಿಂತೆಗಳಲ್ಲಿ ಅನೇಕ ಸಲ ನಮ್ಮಲ್ಲಿ ಅಲ್ಪ. ಜ್ಞಾನೋಕ್ತಿ 23:7 ಓದಿ. Proverbs chapter 23:7. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಅವನು ಒಳಗಿನ ಯೋಚನೆಯಂತೆಯೇ ಇದ್ದಾನೆ.
ಹುಣ್ಣು ಕುಡಿ ಎಂದು ಹೇಳಿದರೂ ಹಾ. ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಆಮೇನ್. ಅನೇಕರು ಒಳಗಿನ ಯೋಚನೆ, ಒಳಗೇನೇ ಇರ್ತಾರಲ್ಲ, ಹೊರಗಡೆ ಪ್ರಕಟ ಮಾಡ್ತಾರೆ. ನಾನು ಅಲ್ಪ, ನನಗೆ ಕೀಡಾದವನು, ನಾನು ಯಾವುದಕ್ಕೆ ಬಾರ್ದವನು, ಹಾಗೇ ಇರ್ತಾರೆ. ಎಲ್ಲದ ಹಿಂದುಗಡೆನೇ ಇರೋದು, ಯಾವುದಕ್ಕೂ ಮುಂದಕ್ಕೆ ಬರಲ್ಲ. ಮಾತಾಡಲಿಕ್ಕೆ ಅವರಿಗೆ ಸಂಕೋಚ, ಮುಂದೆ ಬರಲಿಕ್ಕೆ ಸಂಕೋಚ, ಭಯ, ನಾಚಿಕೆ. ಹಾಗಾದರೆ ಅನ್ಯ ಭಾಷೆಯನ್ನು ಮಾತಾಡುವಾಗ ನೀನು ದೇವರು ಯೋಚಿಸುವ ಹಾಗೆ ಯೋಚಿಸಲಿಕ್ಕೆ ನೀನು ಆರಂಭ ಮಾಡ್ತಿ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಯೋಚಿಸಲಿಕ್ಕೆ ಪ್ರಾರಂಭ ಮಾಡ್ತಿ. ಅಲ್ಲಲ್ಲೂಯ್ಯ, ದೊಡ್ಡ ದೊಡ್ಡ ವಿಷಯಗಳ ಕುರಿತಾಗಿ ನೀನು ಯೋಚಿಸಲಿಕ್ಕೆ ನೀನು ಪ್ರಾರಂಭ ಮಾಡ್ತಿ. 8ನೇದಾಗಿ ನಾನು ನೋಡಬೇಕಾದ್ರೆ ದೇವರು ನಂಬುವ ಹಾಗೆ ನೀನು ನಂಬಲಿಕ್ಕೆ ಹೋಗುತ್ತೆ. ದೇವರು ನಂಬುವ ಹಾಗೆ ನಂಬಿಕೆ ನಿನ್ನ ಒಳಗಡೆ ಬಂದು ಬಿಡ್ತದೆ. ಅದು ಯಾವ ನಂಬಿಕೆ ತೊಂಡ? ಅಸಾಧಾರಣವಾದ ನಂಬಿಕೆ. ಎಜಿಕಲ್ 37ನಲ್ಲಿ 1-14 ವಾಕ್ಯ ಓದುವಾಗ, ಎಜಿಕಲ್ ಪ್ರವಾದಿಯನ್ನು ದೇವರು ಒಣಗಿದ ಎಲುಬುಗಳ ಕಣಿವೆ ಕರ್ಕೊಂಡು ಹೋದ. ದೇವ್ರು ಏನು ಕೇಳಿದೆ ಗೊತ್ತುಂಟ? ದೇವ್ರಿಗೆ ಗೊತ್ತುಂಟು ಅದನ್ನು ಮಾಡ್ತಾನಂತ. ದೇವರಿಗೆ ಚೆನ್ನಾಗಿ ಗೊತ್ತುಂಟು ಆತನು ಅದನ್ನು ಮಾಡ್ತಾನೆಂಬುದಾಗಿ. ಈ ಎಲುಬುಗಳಿಗೆ ಜೀವ ಬರಬಹುದೇ? ದೇವರು ನಂಬುವಂಥ ಕಾರ್ಯ ಏನು ಗೊತ್ತುಂಟ? ಒಣ ಎಲುಬಿಗೆ ಜೀವ ಬರ್ತದೆ, ಸತ್ತಂತ ಶವಕ್ಕೆ ಜೀವ ಬರ್ತದೆ. ಅಸಾಧಾರಣ ಕಾರ್ಯಗಳು ದೇವರು ಮಾಡ್ತಾನೆ. ಆ ನಂಬಿಕೆ ದೇವರು ನಂಬುವಾಗೆ ನಂಬುವಂಥದ್ದು. ಅಲ್ಲಲ್ವಿಯ, ಪ್ರೈಸ್ ಅಲ್ಲ. ನೋಡಿ, ನಾನು ಮೊನ್ನೆ ದಿವಸ ನಿಮಗೆ ವಾಕ್ಯ ಕೊಡುವಾಗ ಹೇಳಿದ್ದೆ, ಲೂಕ 8ನೇ ಅಧ್ಯಾಯದಲ್ಲಿ 43-48 ವಾಕ್ಯದಲ್ಲಿ ರಕ್ತ ಕುಸುಮ 12 ವರ್ಷದ ರೋಗಿ ಏಸು ಸೌಖ್ಯವಾಗುತ್ತಾಳೆ ಯೇಸುವನ್ನು ಮುಟ್ಟಿಯದರಿಂದ. 40, 41, 42 ವಾಕ್ಯದಲ್ಲಿ ಲೂಕ್ ಚಾಪ್ಟರ್ 8, 40, 41, 42 ಅಲ್ಲಿ ಒಬ್ಬ ಶತಾಧಿಪತಿ ಬಂದು ನನ್ನ ಮಗಳಿಗೆ ಸೌಖ್ಯ ಎಲ್ಲ, ಬಂದು ನೀನು ಸೌಖ್ಯ ಮಾಡೋಕ್ಕೆ ಮತ್ತೆ ಕೇಳ್ಕೊಡ್ತಾನೆ. ಆತನಿಗೆ ಅಡ್ಡ ಬಿಡ್ತಾನೆ ಯೇಸು ಸ್ವಾಮಿಗೆ. ಇಲ್ಲಿ 49, 49ನೇ ವಾಕ್ಯದಲ್ಲಿ ಆ ರಕ್ತ ಕುಸುಮ ಗುಣ ಆದ ಕೂಡಲೇ ಆ ಶತಾಧಿಪತಿ ಅಧಿಕಾರಿಯ ಮನೆಯಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಬಂದು ಆತನು ತನ್ನ ಯಜಮಾನಿಗೆ ಹೇಳ್ತಾ ಇದ್ದಾನೆ, ಇನ್ನು ಸ್ವಾಮಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಸತ್ತು ಹೋದಳು. ಅವರ ನಂಬಿಕೆ ಇಷ್ಟರಲ್ಲಿ ಲೂಕ 8:49 ವಾಕ್ಯ ಓದಿ ಮೊದಲು. ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವಳೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ. ಯೇಸು ಏನು ಮಾಡಿದ? ಮಾರ್ಕ್ 5:33 ಓದಿ. ಮಾರ್ಕ್ ಚಾಪ್ಟರ್ 5:36 ಓದಿ. ಯೇಸು ಏನು ಮಾಡಿದ? ಅದಕ್ಕೆ ಪ್ರತಿಕ್ರಿಯಿಸದೆ ಹೇಗೆ? ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ, ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದರು. ಅವರು ಆಡಿದ ಮಾತನ್ನು ಲಕ್ಷ್ಯ ಮಾಡಲಿಲ್ಲ. ನಿನ್ನ ಒಳಗಡೆ ದೇವರ ತರದ ನಂಬಿಕೆ ಇದ್ರೆ ಯಾವ ಮಾತನ್ನು ಲಕ್ಷ್ಯ ಮಾಡಲ್ಲ. ಇದು ನಡೆಯಲ್ಲ, ನನ್ನ ವೀಸಾ ಆಗುವುದಿಲ್ಲ, ನನ್ನ ಕೆಲಸ ಜಾಬ್ ಆಗುವುದಿಲ್ಲ, ನನ್ನ ರೋಗ ಗುಣ ಆಗುವುದಿಲ್ಲ, ಅಥವಾ ಸಾಯಲಿಕ್ಕೆ ಹೋಗುವಂಥ ನಿನ್ನ ಯಾವುದೇ ಸಂಬಂಧಿಕರು ಸ್ವಸ್ಥತೆ ಹೊಂದಿಕೊಳ್ಳುವುದಿಲ್ಲ. ಇದೇ ರೀತಿ ಯೋಚನೆ ಮಾಡ್ತಿ ಅಲ್ಲಲ್ವಿಯ. ಆದರೆ ದೇವರಾಗಿ ಯೋಚಿಸಲಿಕ್ಕೆ ಪ್ರಾರಂಭಿಸುವಾಗ ನನ್ನ ಸಂಬಂಧಿಕರು ಗುಣವಾಗಿ ಎದ್ದೇಳುತ್ತಾರೆ. ಆ ಕ್ಯಾನ್ಸರ್ ಗುಣ ಆಗ್ಲಿಕ್ಕೆ ಹೋಗುತ್ತದೆ, ಆ ಟ್ಯೂಮರ್ ಗುಣ ಆಗ್ಲಿಕ್ಕೆ ಹೋಗುತ್ತದೆ. ಅಲ್ಲಿಯ ಸಾವಿನ ಮರಣದ ಹಾಸಿಗೆಯಲ್ಲಿರುವಂಥ ಈ ವ್ಯಕ್ತಿ ಎದ್ದೇಳಿಕ್ಕೆ ಹೋಗುತ್ತಾನೆ. ವೀಸಾ ಓಪನ್ ಆಗುತ್ತದೆ, ಕೆಲಸ ಸಿಗುತ್ತದೆ, ನನ್ನ ಸಾಲ ತೀರಿ ಹೋಗುತ್ತದೆ. ಅಸಾಧಾರಣವಾದಂಥ ರೀತಿಯಲ್ಲಿ ನಂಬಲಿಕ್ಕೆ ಹೋಗುತ್ತೆ. ನೋಡಿ, ಲೂಕ್ ಚಾಪ್ಟರ್ 8:50 ಅಲ್ಲಿ ಯೇಸು ಏನು ಉತ್ತರ ಕೊಟ್ಟ ನೋಡಿ. ಅದಕ್ಕೆ ಅವ್ರು ಆಡಿದ ಮಾತು ಲಕ್ಷ್ಯ ಮಾಡಲಿಲ್ಲ. ಉತ್ತರ ಏನು ಕೊಟ್ಟ ನೋಡಿ ಸ್ವಾಮಿ. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು. ಯಾರು ಹೇಳ್ತಾ ಇದ್ದಾನೆ? ಯೇಸುವಿನ ನಂಬಿಕೆಯನ್ನು ಸತ್ತವಳು ಬದುಕ್ತಾಳೆ. ಆ ರೀತಿಯಲ್ಲಿ ನಂಬಲಿಕ್ಕೆ, ಅಸಾಧಾರಣವಾದ ನಂಬಿಕೆ ನಿನ್ನ ಒಳಗಡೆ ಬರಲಿಕ್ಕೆ ಪ್ರಾರಂಭವಾಗುತ್ತದೆ. ಅಲ್ಲೂಯ್ಯ. ಯಾವಾಗ? ನೀನು ಅನ್ಯ ಭಾಷೆ ಮಾತಾಡುವಾಗ. 8ನೇದಾಗಿ, ಅನ್ಯ ಭಾಷೆ ನೀನು ಮಾತಾಡುವಂಥ ಸಂದರ್ಭದಲ್ಲಿ ದೇವರು ಮಾತಾಡಿದ ಹಾಗೆ ನೀನು ಮಾತಾಡಿಗೆ ಹೋಗುತ್ತಿ. ದೇವರು ಮಾತನಾಡಿದ ಹಾಗೆ ನೀನು ಮಾತಾಡಿಗೆ ಹೋಗುತ್ತಿ. ದೇವರೇನು ಹೇಳಿದ? ಆದಿಕಾಂಡ 1:4 ಬೆಳಕಾಗಲಿ, ಬೆಳಕಾಯಿತು. ಅಲ್ಲಿ ಎಲ್ಲ ಭೂಮಿಯ ಕ್ರಮಪಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ದೇವರು ಯಾವತ್ತೂ ಕೂಡ ಅಪನಂಬಿಕೆಯ ಮಾತು ಮಾತಾಡುವುದಿಲ್ಲ.
ಬಲಹೀನವಾದ ಮಾತನ್ನು ಮಾತಾಡುವುದಿಲ್ಲ, ವ್ಯರ್ಥವಾದ ಮಾತನ್ನು ಮಾತಾಡುವುದಿಲ್ಲ. ಆ ದೇವರು ಯಾವಾಗ ಬಾಯಲ್ಲಿ ನಾವು ನೋಡ್ತೇವೆ, ದೇವರು ಮಾತಾಡುವಂಥದ್ದು ಅಧಿಕಾರಯುಕ್ತವಾದಂಥ ಮಾತುಗಳು, ಬಲದಿಂದ ತುಂಬಿದ ಮಾತುಗಳು, ಸಕಾರಾತ್ಮಕದ ಮಾತುಗಳು, ಅಸಾಧಾರಣವಾದಂಥ ಮಾತುಗಳು. ದೇವರ ಒಂದೇ ಒಂದು ಮಾತು ಅದು ಕ್ರಿಯೆ ಮಾಡುವಂಥದ್ದಾಗಿರ್ತದೆ. ಯಾಕಂದರೆ ಏಷ್ಯ 55:10 ವಾಕ್ಯ ಹೇಳ್ತದೆ, ಓದಿ. ಏಷ್ಯ ಚಾಪ್ಟರ್ 55 Isaiah 10 and 11 words. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಆಮೆನ್. ವಾರ್ತೆ ಬಾಯಿಂದ ಬರುವಾಗ ಅದು ವ್ಯರ್ಥ, ಅದು ಉದ್ದೇಶವನ್ನು ಅದು ಕೈಗೂಡಿಸಿಯೇ ಬರುವಂಥದ್ದು. ನೀನು ಮಾತಾಡಬೇಕು ವಾಕ್ಯವನ್ನು. ಅನ್ಯ ಭಾಷೆ ಮಾತಾಡುವಾಗ ಆ ಒಂದು ಶಕ್ತಿ ಪ್ರಕಟವಾಗ್ತದೆ. ಉತ್ಪಾದನೆ ಪವರ್ ಹೌಸಿನ ಒಳಗಡೆ ಇದೆ. ಆ ಒಂದು ವಾಕ್ಯ ಅದು ಒಳಗಿನ ಹೊರಗೆ ಬರ್ತದೆ. ನೀನು ಮಾತಾಡಿ ಸ್ಟಾರ್ಟ್ ಮಾಡ್ತೀವಿ, ಈ ನನ್ನ ಸಮಸ್ಯೆ ಗುಣ ಆಗ್ಲಿಕ್ಕೆ ಹೋಗುತ್ತದೆ, ಈ ಸಮಸ್ಯೆಗೆ ಒಂದು ಜಯ ಸಿಗುತ್ತದೆ, ಈ ಡೋರ್ ನನಗೆ ಓಪನ್ ಆಗ್ಲಿಕ್ಕೆ ಹೋಗುತ್ತದೆ. ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಲ್ವಿಯ. ಮತ್ತು 9ನೇದಾಗಿ ನೀನು ಅನ್ಯ ಭಾಷೆ ಮಾತಾಡುವಾಗ ಅಲ್ಲಿ ಹೇಳ್ತಂದರೆ ದೇವರು ನೋಡುವಾಗೆ ನೀನು ನೋಡುತ್ತೆ. ದೇವರು ನೋಡುವಾಗಿ ನೋಡ್ಲಿಕ್ಕೆ ಯೇಸು ಏನು ನೋಡಿದ? ಲೂಕ 10:18 ವಾಕ್ಯ ಓದಿ. ಲೂಕ್ ಚಾಪ್ಟರ್ 10:18. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಯೇಸು ಏನು ನೋಡಿದ? ಸೈತಾನ ಬೀಳೋದು ನೋಡಿದ. ನೀನು ಏನು ನೋಡ್ತಿ? ಸೈತಾನಿಗೆ ಉಪದ್ರ ಕೊಡೋದು ನೋಡ್ತಿ. ನೀನು ಏನು ನೋಡ್ತಿ? ಕುಟುಂಬದ ಮಂತ್ರವಾದ ಕ್ರಿಯೆ ಮಾಡೋದು ನೋಡ್ತಿ. ಆದರೆ ಯೇಸು ನೋಡಿದ್ದೇನು? ಸೈತಾನ ಬಿದ್ದದ್ದನ್ನು ನೋಡಿದ. ನೀನೇನು ನೋಡಬೇಕು? ಸೈತಾನ ಬಿದ್ದು ಹೋದದ್ದನ್ನು ನೋಡಬೇಕು. ಸೈತಾನಿನ ಕಾಲ ಕೆಳಗೆ ಇರುವಂಥದ್ದು ನೋಡಬೇಕು. ಅಲ್ಲಲ್ಲಿ ನಿನಗೆ ಬಿಡುಗಡೆ ಆಗುವುದನ್ನು ನೀನು ನೋಡಬೇಕು. ನಿನ್ನ ಮರಣವನ್ನು ನೋಡಬಾರ್ದು, ನಿನ್ನ ಸಮಾಧಿನ ನೋಡಬಾರ್ದು, ಮರಣ ಪೆಟ್ಟಿಗೆ ನೀನು ನೋಡಬಾರ್ದು, ICU ಅನ್ನು ನೋಡಬಾರ್ದು, ಆಸ್ಪತ್ರೆಯನ್ನು ನೋಡಬಾರ್ದು. ನೀನು ನೋಡುವಂಥದ್ದು ಕೇವಲ ಒಂದು ಸಕಾರಾತ್ಮಕದ ವಿಷಯಗಳು. ಒಂದು ಪರಿಸ್ಥಿತಿ ಯಾವುದಿರಲಿ, ನಿನ್ನ ಆಸೆಗಳಿದ್ರೂ ಪರವಾಗಿಲ್ಲ, ನೀನು ನಿನ್ನ ಬಿಡುಗಡೆ ನೋಡ್ತಾ ಇರಬೇಕು, ನಿನ್ನ ಜಯವನ್ನು ನೋಡ್ತಾ ಇರಬೇಕು, ನಿನ್ನ ಆಶೀರ್ವಾದ ನೋಡ್ತಾ ಇರಬೇಕು. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಅಸಾಧಾರಣವಾದ ರೀತಿ ನೋಡಲಿಕ್ಕೆ ನೀನು ಹೋಗುತ್ತೆ. ಅಲ್ಲಲ್ವಿಯ. ಹಾಗಾದರೆ ನಾನು ಆರಂಭದಲ್ಲಿ ಹೇಳಿದಂತೆ ಅನ್ಯ ಭಾಷೆಯ ಪ್ರಾರ್ಥನೆಯಲ್ಲಿ 3 ವಿಧಗಳಿವೆ. ಒಂದು ಅನ್ಯ ಭಾಷೆಯ ವೈಯಕ್ತಿಕ ಪ್ರಾರ್ಥನೆ, ಎರಡನೇದಾಗಿ ಅನ್ಯ ಭಾಷೆಯಲ್ಲಿ ಆಡುವಂಥದ್ದು, ಮೂರನೇದಾಗಿ ಅನ್ಯ ಭಾಷೆ ವಿಜ್ಞಾಪನೆ ಪ್ರಾರ್ಥನೆ. 3 ವಿಧಗಳೆಂಬುದಾಗಿ ಯಾವಾಗಲೂ ಹೇಳಿದೆ. ಈಗ 2ನೇ ವಿಷಯಕ್ಕೆ ನಾವು ಬರುವ. ಈಗ ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋದರ ಕುರಿತಾಗಿ ಧ್ಯಾನ ಮಾಡಿದ್ದೇವೆ. ಎರಡನೇದಾಗಿ ಅನ್ಯ ಭಾಷೆಯಲ್ಲಿ ಆಡುವಂಥದ್ದು. ಒಂದೊಂದು ವಾಕ್ಯ ನಾವು ಧ್ಯಾನಿಸುವ. ಒಂದನೇದಾಗಿ ಕೀರ್ತನೆ 33 3ನೇ ವಾಕ್ಯ ಓದಿ. ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 33 ವರ್ಸಸ್ 3 ವಾಕ್ಯ ಓದುವ. ಕೀರ್ತನೆ 33 3ನೇ ವಾಕ್ಯ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ನೂತನ ಕೀರ್ತನೆ. ಯಾವುದಕ್ಕಾಗಿ? ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಆಡಿರಿ. ಯಾರ ಘನಕ್ಕಾಗಿ? ತಂದೆಯಾದ ದೇವರ, ಕರ್ತನ ಯೇಸು ಕ್ರಿಸ್ತನ, ಪವಿತ್ರಾತ್ಮನ ಘನಕ್ಕಾಗಿ ನೂತನ ಕೀರ್ತನೆ. ಕೀರ್ತನೆ 43ನೇ ವಾಕ್ಯ ಓದಿ. ಪ್ಲೇವೆಂಟಿ ಓದಿ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಉಂಟು ಮಾಡಿದ್ದಾನೆ. ಕೀರ್ತನೆ 96:1 ಓದಿ. ಸಾಮ್ಸ್ 96:1. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಎಲ್ಲಾ ಭೂನಿವಾಸಿಗಳೇ ಯೆಹೋವನಿಗೆ ಆಡಿರಿ, ಯೆಹೋವನಿಗೆ ಹಾಡಿರಿ. 149 ಕೀರ್ತನೆ 1ನೇ ವಾಕ್ಯ ಓದಿ. 149 Psalms verses 1. ಯಾವಿಗೆ ಸ್ತೋತ್ರ, ಯಾವಿಗೆ ಸ್ತೋತ್ರ. ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಯೆಹೋವನಿಗೆ ನೂತನ ಕೀರ್ತನೆ ಹಾಡಿರಿ. ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಆಮೆನ್. ಯೆಹೋವನಿಗೆ ನೂತನ ಕೀರ್ತನೆ ಹಾಡಿರಿ. ಏಷ್ಯಾ 42:10ನೇ ವಾಕ್ಯ ಓದುವ. ಬುಕ್ ಆಫ್ ಐಸೈಯಾ ಚಾಪ್ಟರ್ 42 ವರ್ಸಸ್ 10. ಏಷ್ಯಾ 42:10. ಸಮುದ್ರ ಪ್ರಯಾಣಿಕರೇ, ಸಕಲ ಜಲಚರಗಳೇ, ದೀಪಾಂತರಗಳೇ, ದ್ವೀಪಾಂತರ ನಿವಾಸಿಗಳೇ, ಯೆಹೋವನ ಘನಕ್ಕಾಗಿ ನೂತನ ಗೀತವನ್ನು ಹಾಡಿ. ನೂತನ ಗೀತವನ್ನು ಹಾಡಿ. ಯಾರಕ್ಕಾಗಿ? ಯೆಹೋವನ ಘನಕ್ಕಾಗಿ, ಆತನ ಮಹಿಮೆಗಾಗಿ. ಪ್ರಕಟಣೆ 5:9 ಓದಿ. ಬುಕ್ ಆಫ್ ರೆವಲ್ಯೂಷನ್ 5:9.
ಅವರು ಹೊಸ ಹಾಡನ್ನು ಆಡುತ್ತಾ ನಿನ್ನ ಸುರುಳಿಯನ್ನು ತೆಗೆದುಕೊಂಡು ಅವರ ಅವರು ಮುದ್ರೆಗಳನ್ನು ಹೊಡೆಯುವುದಕ್ಕೆ ಹೊಸ ಹೋಗಿದ್ದೇನೆ. ಹಾಡನ್ನು ಆಡುತ್ತಾ 14:3 ರೆವಲ್ಯೂಷನ್ 14:3 ಪ್ರಕಟಣೆ 14:3 ಓದುವ. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮುಂದೆ ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಆಡಿದರು. ಹೊಸ ಹಾಡನ್ನು ಆಡಿದರು. ಹಾಗಾದ್ರೆ ಈ ಹೊಸ ಹಾಡು ಎಂಬುವಂಥದ್ದು ಆತ್ಮದ ಹಾಡಿನ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಯಾವ ಹಾಡು? ಪೌಲ ಏನು ಹೇಳಿದ? 1 ಕೊರಿಂಥಿಯನ್ಸ್ ಚಾಪ್ಟರ್ 14:15 ನಾನು ಆತ್ಮದಲ್ಲಿ ಪ್ರಾರ್ಥಿಸುವೆನು, ಬುದ್ಧಿಯಲ್ಲಿಯೂ ಪ್ರಾರ್ಥಿಸುವೆನು, ನಾನು ಆತ್ಮದಲ್ಲಿಯೂ ಆಡುವೆನು, ಬುದ್ಧಿಯಲ್ಲಿಯೂ ಆಡುವೆನೆಂಬುದಾಗಿ ಅಲ್ಲಿ ಪೌಲನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಆತ್ಮದಲ್ಲಿ ಹಾಡುವಂಥದ್ದು ಯಾವ ರೀತಿ ಆತ್ಮದಲ್ಲಿ ಆಡುವಂಥದ್ದು? ಓರಿ ಮಮ ಶಿಕಿರಿ ಬಲಂದ ಶೀಬ್ರೆ ಅಂತಲಿ ಮಂತರು ರೋಂದಲೆ ಮಾಸ ಕ್ರೇತಲಿ ಅಂತಲು ಶೀಬ್ರ ಬಬಲ. ಇನ್ನೊಂದು ರೀತಿಯಲ್ಲಿ ಆಡಬೇಕಾದ್ರೆ ರಬ ಶೇಂದರು ರೇಂಬೆ ರೇಂದೆ ರೋಂದರೆ ಅರ್ಧಲಾಂದೆ ಶೋಬ್ರಾಂದೆ ಏಮ್ರಾನ್ ಸೇಂದೂರೆ ರಾಂದೆ ಕೋದೋರೋ ದರೆ ರೇಂಬೆ ಸಾಂದೋ ಶೇಮ್ರೋಂದೆ ಎಬ್ರಾಂದಾಲ ಶಾಂದೋಲೆ ರೇಂಬ ಶಾಂದೋರೆ ರೇಬ್ರಾಮ್ ಶಾಂದೋ ರೋಂದಸೆ ರೇ ಕಾಲಾಂದೆ ಸೋಮ್ರಾಂಬೆ ರತಶಕ್ಕೆ ಮೋಮ್ರಾಂದೆ ಶಿಬ್ರಾಂತಲಂದೆ ಋತಲ ಮಕತದ ಬಲ ಶಿಖರ ಬಲ ಸಂದಲೆ ರೆಬೆರೆಂದಲೆ ರುಬಕ ಸಕತುರತಲ ಶಬರ ಬರ 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 ಬ ಎಸ್ಸಯ್ಯ 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 ಉರಬಕ ಶೆಕೆರು ರಬ ತೊಲೆ ತರತೆ ಶಿಬ್ರಾಂದಲೆಂದಲೆ ರುಕತರಂದಲ. ಅಂದರೆ ನಾವು ಆತ್ಮವಾಗಿದ್ದೇವೆ. ಒಳಗಿನ ಮನುಷ್ಯನು ಆಡುವಂತ ಒಂದು ವಿಧವಾಗಿದೆ ಇದು. ಆತ್ಮದಲ್ಲಿ ಆಡುವಾಗ ನೀನು ಒಳಗಿನ ಮನುಷ್ಯನು ಬಲಗೊಳ್ಳುತ್ತಾನೆ. ಒಂದು ವಾಕ್ಯ ಓದಿಕೊಳ್ಳುವ. ನಾವು ಎಫೆಸ ಪತ್ರಿಕೆಯ 3ನೇ ಅಧ್ಯಾಯದ 16ನೇ ವಾಕ್ಯ, ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 3:16. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ಎಲ್ಲಿ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿ ಹಾಗೆಯೂ ನೋಡಿ ಆಂತರ್ಯದಲ್ಲಿ ಅಥವಾ ಒಳಗಿನ ಮನುಷ್ಯನಲ್ಲಿ ವಿಶೇಷ ಬಲ ಹೊಂದಿಕೊಳ್ಳೋದು. 2 ಕೊರಿಂಥ 4:16 2 ಕೊರಿಂಥ 4:16 ಓದಿ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಿದ್ದರು ನಮ್ಮ ಆಂತರ್ಯವು ದಿನೇ ದಿನ 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 ಹೊಸದಾಗಿ ಹೋಗ್ತಾ ಕಾರಣ ಅನ್ಯ ಭಾಷೆ. ಆಮೇನ್. ಎಫೆಸ 6:10 ಓದಿ. ಎಫೆಸ 6:10. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಆತನ ಅತ್ಯಧಿಕ ಹೇಗೆ? ಪವಿತ್ರ ಆತ್ಮನ ಅನ್ಯ ಭಾಷೆಯಲ್ಲಿ ಮಾತಾಡುವುದು, ಅನ್ಯ ಭಾಷೆಯಲ್ಲಿ ಆಡುವುದರ ಮೂಲಕ ನಾವು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿಕ್ಕೆ ಹೋಗುತ್ತೇವೆ. ಹಲ್ಲೆಲೂಯಾ. ಕೊಲೊಸ್ಸೆ 1:11 ಕೊಲೊಸ್ಸೆ 1:11 ಕೂಡ ಓದಿ. ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಆಕ್ಚುಲಿ ಆಂಗ್ಲದಲ್ಲಿ ಈ ರೀತಿಯಲ್ಲಿ ಕೊಡಲ್ಪಟ್ಟಿದೆ. ಆತನ ಮಹಿಮೆಯ ಶಕ್ತಿಯ ಮೂಲಕ ಬಲ ಹೊಂದಿಕೊಂಡು ಪ್ರೈಸ್ ಓದಿ. ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು. ಆಮೇಲೆ ನೋಡಿ, ಆತನ ಮಹಿಮೆಯ ಶಕ್ತಿಯ ಮೂಲಕ ನಾವು ಬಲ ಹೊಂದಿ ಪರಿಪೂರ್ಣ ಬಲ ಹೊಂದಿ ನಾವು ಬಲಿಷ್ಠರಾಗಬೇಕು. ಆಮೇಲೆ ಹೇಗೆ? ಅನ್ಯ ಭಾಷೆ ಮಾತಾಡೋದ್ರ ಮೂಲಕ, ಅನ್ಯ ಭಾಷೆಯಲ್ಲಿ ಆಡುವುದರ ಮೂಲಕ. ರಾಂದ ಶೇಕೆ ರೊಬೋ ರಾತ ಲೆಶೆಕೋತು ರಿಬಿತಿ ರಿಮಾ ಸಕತುರು ರಬ್ರಾಂದ ಸೇಬ್ರೆ ತುಲಂದ ಅರ್ಕೋತ ಲತಾರೆ ಮಮ ಸಕ ತುರ ಬಾಬಾ ಶೆಕೆ ರಕ ತಲ 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 ಶಬರ ಬಾಲ ಸೆಕತುರು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವರ್ಷಿಪ್ ಯು, ವಿ ಅಡೋರ್ ಯು ಲಾರ್ಡ್. ಹಲ್ಲೆಲೂಯಾ. ಮೂರನೇದಾಗಿ ನಾನು ಅವಾಗಲೇ ಹೇಳಿದ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂಥ ಪ್ರಾರ್ಥನೆಯಲ್ಲಿ 3 ವಿಧಗಳು. ಒಂದನೇದು ಈಗಾಗಲೇ ಧ್ಯಾನಿಸಿದ್ದೇವೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂಥದ್ದು. ಎರಡನೇದಾಗಿ ನಾವು ಈಗಾಗಲೇ ಧ್ಯಾನಿಸಿದ್ದೇವೆ, ಅನ್ಯ ಭಾಷೆಯಲ್ಲಿ ಆಡುವಂಥದ್ದು. ಮೂರನೇದಾಗಿ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ, ಅನ್ಯ ಭಾಷೆಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು. ಇದು ಒಂದು ಪ್ರಸವ ವೇದನೆಯ ಒಂದು ಅನುಭವವಾಗಿದೆ. ಅಥವಾ ಅನ್ಯ ಭಾಷೆಯಲ್ಲಿ ವಿಜ್ಞಾಪನ ಪ್ರಾರ್ಥನೆಯು
ಪ್ರಸವ ವೇದನೆಯ ವಿಜ್ಞಾಪನ ಪ್ರಾರ್ಥನೆಯಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಒಂದು ಪ್ರಸವ ವೇದನೆಯ ಅನುಭವವನ್ನು ಹೊಂದಿಕೊಂಡು ದೇವರ ಚಿತ್ತವನ್ನು ಹೇರುವಂಥದ್ದು. ಇನ್ನೊಂದು ಹೇಳ್ಬೇಕಾ, ಪ್ರಸವ ವೇದನೆಯ ಅನುಭವವನ್ನು ಒಬ್ಬ ಕ್ರೈಸ್ತ ವಿಶ್ವಾಸಿ ಹೊಂದಿಕೊಂಡು ದೇವರ ಚಿತ್ತವನ್ನು ಹೇರಬೇಕು. ಅಲ್ಲಲ್ಲಿ ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಅಲ್ಲಲ್ಲಿ ಅರ್ಥ ಆಗ್ತದೆ? ಕೈ ಮೇಲೆ ಎತ್ತಿ ನೋಡುವ. ಓಕೆ, ಪ್ರೈಸ್ ಗಾಡ್. ಎಲ್ಲರಿಗೆ ಅರ್ಥ ಆಗ್ತದೆ? ಹಲ್ಲೆಲೂಯ. ಹಾಗಾದರೆ ದೇವರ ಅಂದರೆ ಪ್ರಸವ ವೇದನೆ ಅನುಭವ ಹೊಂದಿ ನಾವು ದೇವರ ಚಿತ್ತವನ್ನು ಹೇರುವಂಥದ್ದು. ನಾವು ರೋಮಪುರದ ಪತ್ರಿಕೆ 8:26 ವಾಕ್ಯ ಅದಕ್ಕೆ ಆಧಾರವಾಗಿ ತಗೊಳ್ಳುವ. ರೋಮನ್ಸ್ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಇದು ಹೇಗೆ ಅಂತ ನಿಮಗೆ ವಿವರಿಸಿ ಹೇಳುತ್ತೇನೆ. ಅಲ್ಲಲ್ಲಿಯ ನೋಡಿ, ನೀವು ಆಕಸ್ಮಿಕವಾಗಿ ಮಧ್ಯರಾತ್ರಿಯಲ್ಲಿ ಒಟ್ಟಿ ಮಲಗಿರ್ತೀರಿ, ಒಳ್ಳೆ ಟೈಟ್ನೆಸ್ ಇರುತ್ತೆ, ಒಳ್ಳೆ ಮಲಗಿದೆ, ಒಳ್ಳೆ ನಿದ್ದೆ ಬಿದ್ದಿದೆ. ಮತ್ತೆ ಒಂದು 2 ಗಂಟೆಗೆ ಪವಿತ್ರಾತ್ಮ ನಿಮಗೆ ಎಬ್ಬಿಸಿ ಎದ್ದು ಎಚ್ಚರಿಕೆ ಆಗ್ತದೆ. ಸಮಾಧಾನ ಇಲ್ಲ, ಏನೇ ಅಸಮಾಧಾನ, ನಿರಾಶೆ, ಏನು ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಅನ್ಯ ಭಾಷೆ ಪ್ರಾರ್ಥಿಸ್ಲಿಕ್ಕೆ ಹೋಗುತ್ತೀರಿ. ರಬ ಶಕ ತೋರೋ ಮಲ ರೋಕೋತೋ. ಸಮಾಧಾನ ಬರುವವರೆಗೆ ನೀವು ಅನ್ಯ ಭಾಷೆ ಮಾತಾಡಬೇಕು. 1 ದಿವಸ ನಂತರ, 2 ದಿವಸ ನಂತರ, ಅದು 1 ವಾರದ ನಂತರ ಯಾರೊಬ್ಬರು ನಿಮ್ಮ ಪರಿಚಯ ಸಿಗ್ತಾರೆ. ಅವರು ಹೇಳ್ತಾರೆ, ಇಂಥ ದಿವಸ ಇಂಥ ಸಮಯದಲ್ಲಿ ನಾನು ಇಂಥ ಸಮಸ್ಯೆಯಲ್ಲಿ ಹೋಗ್ತಾ ಇದೆ, ಆದರೆ ಇಂಥ ಹೋರಾಟ ಬಂತು, ಅದು ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ ಅದು ಬಿಡುಗಡೆ ಆಯಿತು ಎಂಬುದಾಗಿ ಹೇಳುವಂಥ ಅನುಭವ ಸಾಕ್ಷಿ ಕೇಳಲಿಕ್ಕೆ ಹೋಗ್ತೀರಿ ನೀವು. ಅಂದರೆ ನಿಮಗೆ ಪರಿಚಯ ಇಲ್ಲದಿದ್ದರೂ ಅಂಥ ವ್ಯಕ್ತಿಗಳಿಗಾಗಿ, ಅಂಥ ರಾಜ್ಯಗಳಿಗಾಗಿ, ತಾಲೂಕುಗಳಿಗಾಗಿ, ಪಟ್ಟಣಗಳಿಗಾಗಿ, ದೇಶಗಳಿಗಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದಕ್ಕೆ, ಪ್ರಸವ ವೇದನೆಯೊಂದಿಗೆ, ಭಾರದೊಂದಿಗೆ ವಿಜ್ಞಾಪಿಸುವುದಕ್ಕಾಗಿ, ಆತ್ಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ದೇವರು ನಿಮಗೆ ಎಚ್ಚರಿಸುತ್ತಾನೆ. ಆವತ್ತು ಈ ಒಂದು ಪ್ರೇರೇಪಣೆ ಕೊಡುತ್ತಾನೆ ಪವಿತ್ರಾತ್ಮನ ಮೂಲಕವಾಗಿ. ಅಲ್ಲಲ್ಲಿಯ ಇದೇ ಆತ್ಮದಲ್ಲಿ ಪ್ರಾರ್ಥಿಸುವಂಥ ಒಂದು ಅನುಭವ ಆಗಿದೆ ಪ್ರಿಯರೇ. ನಿಮಗೆ ಗೊತ್ತಿಲ್ಲ ಯಾರಿಗಾಗಿ ಪ್ರೇಯರ್ ಮಾಡ್ತಾ ಇದ್ದೀರಿ ಏನಂತ, ಆದರೆ ನೀವು ಅನ್ಯ ಭಾಷೆ ಪ್ರಾರ್ಥಿಸುವಾಗ ಅಲ್ಲಿ ದೇವರಾತ್ಮನ ಉದ್ದೇಶ ನೆರವೇರ್ತದೆ. ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದು ಚರ್ಚ್ನಲ್ಲಿ ಒಂದು ವಿಶ್ವಾಸಿ ಸಹೋದರಿ ಇದ್ದರು. ಮಧ್ಯರಾತ್ರಿ ಸುಮಾರು 2 ಗಂಟೆ ಹೊತ್ತು ಸಡನ್ಲಿ ಅವರಿಗೆ ಎಚ್ಚರಿಕೆ ಆಯಿತು. ಅವರು ಎದ್ದು ಬಿಟ್ಟರು. ಸಮಾಧಾನ ಇಲ್ಲ, ನಿರಾಶೆ, ಏನೋ ಕಳವಳ, ಭಯ ಏನೋ ಆಗ್ತಾ ಇದೆ. ಅವ್ರಿಗೆ ಏನಾಗ್ತದೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಕೊನೆಗೆ ದೇವರಾತ್ಮನ ಪ್ರೇರಣೆ ಕೊಟ್ಟು ಅನ್ಯ ಭಾಷೆ ಸ್ವಲ್ಪ ಮಾತಾಡು. ಅವರು 5 ರಿಂದ 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಆಯಿತು ಅನ್ಯ ಭಾಷೆ ಮಾತಾಡ್ತಾ. ಈ ಅರ್ಧ ಗಂಟೆಯಲ್ಲಿ ಅವರಿಗೆ ಸಮಾಧಾನ ಬಂತು, ಆತ್ಮನ ಸಂತೋಷ ಒಳಗೆ ಬಂತು. ಯಾಕೆ ಅವ್ರು ಪ್ರೇಯರ್ ಮಾಡಿದ್ದಾರೆ, ಯಾರಿಗಾಗಿ ಪ್ರೇಯರ್ ಅದು ಯಾರೂ ಗೊತ್ತಿಲ್ಲ ಅವರಿಗೆ. ಸಮಾಧಾನ ಬಂತು, ಹಾಗೆ ಮಲಗಿಬಿಟ್ರು. ಮಲಗಿ ಅವರಿಗೆ ಮರುದಿವಸ 2 ದಿವಸ ನಂತರ ಅವರು ಚರ್ಚಿಗೆ ಆರಾಧನೆಗೆ ಹೋಗಿದ್ರು. ಆರಾಧನೆಗೆ ಹೋದಾಗ ಅವರ ಚರ್ಚಿನ ಸಭಾಪಾಲಕರು ಒಂದು ಸಾಕ್ಷಿ ಹೇಳ್ತಾ ಇದ್ದಾರೆ. 7 ದಿವಸದ ಹಿಂದೆ ರಾತ್ರಿಯಲ್ಲಿ ಸುಮಾರು 2 ಗಂಟೆ ಹೊತ್ತಿಗೆ ಅವರಿಗೆ ಹೃದಯಾಘಾತವಾಯಿತಂತೆ. ಒಂದನೇದಾಗಿ ಅವರ ಮನೆಯಲ್ಲಿ ವಾಹನಗಳಿಲ್ಲ, ವಾಹನ ಓಡಿಸೋರಿಲ್ಲ, ಇವರು ಬಿಟ್ಟರೆ ವಾಹನನೇ ಇಲ್ಲ ಅವರ ಮನೆಯಲ್ಲಿ, ಓಡಿಸೋದು ಬಿಡಿ. ಮತ್ತು ನೆರೆಕೆರೆಯಲ್ಲಿ ಹತ್ತಿರ ಮನೆ ಇಲ್ಲ. ಅನೇಕ ಸುಮಾರು 5-6 ವಿಶ್ವಾಸಿಗಳಿಗೆ ಫೋನ್ ಕರೆ ಮಾಡಿದರು. 3-4 ವಿಶ್ವಾಸಿಗಳು ರಿಂಗ್ ಆಯಿತು, ರಿಂಗ್ ಆಗ್ತಾ ಉಂಟು, ಎತ್ತಾ ಇಲ್ಲ. ಇನ್ನಿಬ್ಬರದು 3 ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದು ಅವರ ಹೆಂಡತಿ ಗೊತ್ತಾಗಲಿಲ್ಲ, ಅಳ್ತಾ ಇದ್ದಾರೆ. 10 ಅವರು ಎದೆ ಮೇಲೆ ಕೈ ಇಟ್ಟು ಗಂಡನ್ನು ಅವ್ರು ಪ್ರಾರ್ಥಿಸ್ತಿದ್ದಂತೆ. ಅದು ಕೂಡ ಯಾವ ಸಮಯ ಗೊತ್ತುಂಟ, 2 ಗಂಟೆ, ಬೆಳಿಗ್ಗೆ 2 ಗಂಟೆ ಸಮಯವಾಗಿತ್ತು. ಅವತ್ತು ಈ ಸಹೋದರನ ದೇವರು ಎಬ್ಬಿಸಿ ಕೊನೆಗೆ 6 ದಿನ ನಂತರ ಈ ಸಹೋದರ ತನ್ನ ಅನುಭವ ಆ ಸಭಾಪಾಲಕ ತಿಳಿಸಿದಾಗ ಸಭಾಪಾಲಕ ಸಂತೋಷ. ಯಾಕಂದರೆ ಈ ಸಹೋದರನಿಗೆ ಭಾರ ಕೊಟ್ಟು ಆತ್ಮದಲ್ಲಿ ದೇವರು ಎಬ್ಬಿಸಿ ಇವರಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಪ್ರೇರಣೆ ಕೊಟ್ಟು ಇದೇ ಆಗಿದೆ ವಿಜ್ಞಾಪನೆಯ ಅನ್ಯ ಭಾಷಾ ಪ್ರಾರ್ಥನೆ. ಅಲ್ಲಲ್ಲೂಯ. ಇನ್ನೊಂದು ಕಡೆ ಒಂದು ದೇವಸೇವಕರು ಸುಮಾರು ಒಂದು ಕಡೆ ರಾತ್ರಿಯ ಒಂದು ಕೂಟವನ್ನು ಮುಗಿಸಿ ಅವರು ಒಬ್ಬಂಟಿಯಾಗಿ ಒಂದು ನಿರ್ಜನ ಪ್ರದೇಶ ಹೋಗ್ತಾ ಇದ್ದಾರೆ. ತನ್ನ 2 ವೀಲರಲ್ಲಿ ಹೋಗ್ತಾ ಇದ್ರು. 40 ಜನರು ಸುತ್ತುವರೆದು ದೊಣ್ಣೆ ಕತ್ತಿಯನ್ನು ಇಟ್ಕೊಂಡು ಏನು ಮಾಡಬೇಕು ಅವ್ರಿಗೆ ಗೊತ್ತಾಗಲಿಲ್ಲ. ಅಲ್ಲೇ ನಿಂತು ಮೆಲ್ಲಗೆ ಅನ್ಯ ಭಾಷೆ ಮಾತಾಡಿ ಸ್ಟಾರ್ಟ್ ಮಾಡಿದರು. ಅಷ್ಟೇ 5 ನಿಮಿಷದಲ್ಲಿ ಅಲ್ಲಿ ಸುತ್ತುವರೆದವ್ರದ್ದು ಕಂಟಿ ದೊಣ್ಣೆ ಎಲ್ಲ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಅವರು ಯಾರೋ ಓಡಿಸಿದ ಹಾಗೆ
ಅವರಿಗೆ ಅರ್ಥ ಆಗಲಿ. ದೇವರಿಗೆ ಸ್ತೋತ್ರ ಹೇಳಿದ್ರು, ಪ್ರಾರ್ಥನೆ ಮಾಡಿ ಮುಂದುವರೆದು ಬಂದು ಮಲಗಿದ್ರು. ರಾತ್ರಿ ಬಂದು ಮನೆಗೆ ಸುಮಾರು 2 ವಾರಗಳ ನಂತರ 100 ಕಿಲೋಮೀಟರ್ ದೂರ ಇರುವಂಥ ಅವರಿಗೆ ಪರಿಚಯದ ಇನ್ನು ಕ್ರೈಸ್ತ ವಿಶ್ವಾಸ ಸಹೋದರಿ ಅವರಿಗೆ ಅವರ ಪ್ರಾರ್ಥನೆ ವಿಜ್ಞಾಪನೆ ವಿಷಯಕ್ಕಾಗಿ ಈ ಪಾಸ್ಟಿಗೆ ಕಾಲ್ ಮಾಡಿದರು. ಆಗ ಈ ಪಾಸ್ಟ್ ಸುಮಾರು 2 ವಾರದ ಹಿಂದೆ ಅವರ ಜೀವಿತ ನಡೆದಂಥ ಆ ಘಟನೆಯ ಸಾಕ್ಷಿ ಆ ಸಹೋದರಿಗೆ ಹಂಚಿದ್ರು. ಆಗ ಸಹೋದರಿ ಹೇಳಿದರು, ಪಾಸ್ಟ್ರೇ ಯಾವ ಟೈಮ್ ಅದು ಹೇಳಿ. ಆಗ ಪಾಸ್ಟ್ ಹೇಳಿದ್ರು, ರಾತ್ರಿ ಸುಮಾರು 11:30 ಗಂಟೆಯ ಸಮಯ ಎಂಬುದಾಗಿ. ಆಗ ಸಹೋದರಿ ಹೇಳಿದರು, ನಾನು ಅವತ್ತು ಬೇಗ ಮಲಗಿದ್ದೆ ಪಾಸ್ಟ್ರೇ, ಏನೋ ಎಚ್ಚರಿಕೆ ಮತ್ತು ನಿದ್ದೆ ಬರಲಿಲ್ಲ. ಮತ್ತು ಪವಿತ್ರ ಪ್ರೇರಣೆ ಅನ್ಯ ಭಾಷೆಯಲ್ಲಿ ಮಾತಾಡು ಎಂಬುದಾಗಿ. ಹಾಗೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಲಿಕ್ಕೆ ನಾನು ಹಾಗೆಯೇ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆದರೆ ನೀನು ಏನೋ ಒತ್ತಡ ಬರ್ತಾ ಇದೆ, ಏನೋ ಒಂದು ಭಾರ, ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿ ಪವಿತ್ರ ಹೇಳ್ತಾರೆ, ಯಾರಂತ ಅರ್ಥ ಆಗ್ತಿಲ್ಲ. ಅನ್ಯ ಭಾಷೆ ಮಾತಾಡ್ತಾ ಅವರು ಹೋದ್ರು. ಮಾತಾಡ್ತಾ ಹೋದ ಹಾಗೆ ಸುಮಾರು 1 ಗಂಟೆ ಕಾಲ ಅವರು ಅನ್ಯ ಭಾಷೆ ಮಾತಾಡಿದ್ರು ಅವತ್ತು. ಕೊನೆಗೆ ಅವರಿಗೆ ಸಮಾಧಾನ. ಆಗ ಪಾಸ್ಟ್ ಹೇಳಿದ ಸಮಯವು ಈ ಸಹೋದರಿಗೆ ದೇವರನ್ನು ಎದ್ದು ಪ್ರಾರ್ಥಿಸಲಿಕ್ಕೆ ಹೇಳಿದ ಸಮಯ ಅದು ಒಂದೇ ಆಗಿತ್ತು. ಅದು ಇನ್ನೊಂದು ಘಟನೆ ಅದೇ ಅದರಲ್ಲೇ ಇನ್ನೊಂದು ವಿಷಯ ಪಾಸ್ಟ್ ಅವತ್ತು ಹೇಳಿದರು. ಮರುದಿನ ಬೆಳಿಗ್ಗೆ ಆ 40 ಜನ ಅವರ ಮನೆಗೆ ಬಂದಿದ್ದಾರೆ. ಪಾಸ್ಟ್ರೇ ನಿನ್ನೆ ನಾವು ನಿಮಗೆ ಕೇಡು ಮಾಡಲಿಕ್ಕೆ ಬಂದದ್ದು, ಅವ್ರು ನಿಜ ತಪ್ಪಾಗಿ ಕ್ಷಮಿಸಿಬಿಡಿ, ಅದು ಒಂದು ರಹಸ್ಯ ತಿಳ್ಕೊಳ್ಕೆ ಬಂದಿದ್ದೇವೆ. ನಿಮ್ಮ ಸುತ್ತಲೂ ಸುಮಾರು 40-50ಕ್ಕಿಂತ ಅಧಿಕವಾದ ಬಾಡಿ ಗಾರ್ಡ್ ಹಾಗೆ ಕೈಯಲ್ಲಿ ಪ್ರಜ್ವಲಿಸುವ ಕತ್ತಿ ಹಿಡಿದುಕೊಂಡು ಕೆಲವರು ನಿಂತಿದ್ದಾರಲ್ಲ, ಅವರಿಗೆ ಎಲ್ಲಿ ಹೋಗಿದ್ದಾರೆ ತೋರಿಸಿ ಅಂತ. ಆಗ ಪಾಸ್ಟ್ಗೆ ಅರ್ಥ ಆಯ್ತು ಏನೋ ನಡೆದಿದೆ. ಆಗ ಪಾಸ್ಟ್ ಹೇಳಿದಂತೆ ಅವ್ರು ಯಾವುದೇ ಬಾಡಿ ಗಾರ್ಡ್ ಅಲ್ಲ, ಅವ್ರು ದೇವದೂತರು ಕಳಿಸಿದಂತೆ ಅವರಿಗೆ ಹೇಳಿದರು. ಅವರಲ್ಲೇ ಯೇಸುವನ್ನು ಅಂಗೀಕಾರ ಮಾಡಿದರು ಆ ಎಲ್ಲ ಜನರು. ಇದಕ್ಕೆ ಹೇಳ್ತಾರೆ ಅನ್ಯ ಭಾಷೆಯ ವಿಜ್ಞಾಪನೆಯ ಪ್ರಾರ್ಥನೆ. ರೋಮ 8:26 ಪ್ರಕಾರ ಇದು ಪ್ರಸವ ವೇದನೆಯ ಪ್ರಾರ್ಥನೆ ಆಗಿದೆ. ಹಾಗಾದರೆ ಇಲ್ಲಿಗೆ ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಈ ಅಧ್ಯಯನವನ್ನು. ಅನ್ಯ ಭಾಷೆಯ ನಾವು ದೇವರ ಕೈಗೆ ಒಪ್ಪಿಸಿಕೊಡೋಣ. ಎಷ್ಟು ಜನರಿಗೆ ನೀವು ಮುಂದೆ ಬರೋದು ಬೇಡ, ಅಲ್ಲಿ ನಿಂತ ಸ್ಥಳದಲ್ಲೇ ನೀವು ಪ್ರಾರ್ಥಿಸ್ರಿ, ನಿಮಗೋಸ್ಕರ ಪ್ರಾರ್ಥಿಸ್ತಾರೆ. ನೀವು ಅನ್ಯ ಭಾಷೆಯ ಅನ್ಯ ಭಾಷೆಯ ಅಭಿಷೇಕ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲರೂ ಅನ್ಯ ಭಾಷೆ ಮಾತಾಡಬೇಕು, ಎಲ್ಲರೂ ಅಭಿಷೇಕ ಹೊಂದಿಕೊಳ್ಳಬೇಕು, ಎಲ್ಲರೂ ದೇವರಿಗೋಸ್ಕರ ಪ್ರಕಾಶಿಸಬೇಕು. ಇದು ದೇವರ ಚಿತ್ತವಾಗಿದೆ ನನ್ನ ಮತ್ತು ನಿಮ್ಮ ಕುರಿತಾಗಿ. ಯಾಕಂದ್ರೆ ನಾವೊಂದು ಹಾಡನ್ನು ಆಡ್ಲಿಕ್ಕೆ ಹೋಗ್ತೇನೆ. ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯೋರ್ presence, fill us with your power, live inside of me. Welcome Holy Spirit, we are in your presence, fill us with your power, live inside of me. You the living water, never drying fountain, comforter and counselor, take complete control. You the living water, never drying fountain, comforter and counselor, take complete control. Welcome Holy Spirit, we are in your presence, fill us with your power, live inside of me. ಬನ್ನಿ ಪವಿತ್ರಾತ್ಮರೇ, ನಿನ್ ಪ್ರಸನ್ನತೆ ಬಯಸುವೆನು, ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ, ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಾಲವು, ನಂದಾಹವನ್ನು ತೀರಿಸು, ಆಲೋಚನಕರ್ತನೇ ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಾಲವು, ನಂದಾಹವನ್ನು ತೀರಿಸು, ಆಲೋಚನಕರ್ತನೇ ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು, ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ
ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ ನೀ ಆಳ್ವಿಕೆ ಮಾಡು. ಅಗ್ನಿಯು ನೀನೇ, ಬಿರುಗಾಳಿಯು ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮವ ಸುರಿಸು. ಅಗ್ನಿಯು ನೀನೇ, ಬಿರುಗಾಳಿಯು ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮವ ಸುರಿಸು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸೇ ನೀ ಆಳ್ವಿಕೆ ಮಾಡು. ಕಬರಿ ಮನ ಕದರಬಲ ಶಿಖರ ಮನ ಸಂದಲ ಶಬ್ರೋಂತಲ ಬಲ ರಬದರ ಬದರ ಶಿಖರ ಬಲ ಬರಬ ಶಬರ ಬರ ಬರಬ ಶಕರ ಬಲ ಬರ ಬರಬ ರೆಂದಲೆ ಮಾ ರೊಂದ ಸಂದಲೆ ಅಲಲೂಯ. ಓ ರಾಜ, ಓ ರಾಜ, ಓ ರಾಜ, ಓ ಯೇಸುವೆ, ಯೇಸು ರಾಜ. ಆರಾಧನೆ ಅಪ್ಪ. ಕೊರೊಂತಲೆ ಮೆಸೆಕೆದೊರು ಕುರಾಟೊಲಿ ಬಾಟೊರೊಂಡೊರು ದಾಂಡ ಬಾಂಡ ಕಂಡರೆ ಅರ್ಬಲಾಂಡ ಸಂಬ್ರಲೆ ರೆಂದೆಲಾಂದೆ ಕೊಂದಲೆ ಬರೆಂದೆ ಬರೆಂದಲೆ ರೆಬ್ರೆಂದೆ ಸಂಬ್ರಾಂದಲೆ ಉರ್ಬಾಂದೆ ಕೊಬ್ರೊಂದಲೆ ರೊಕೆತ್ತು ಲಿಬ್ರಾಂತೆ ಸೇಂದುಲು ರೊಂದೊ ಕೊಸೊಕೊತ್ತು ರೊಂದೊ ಸೊಂದೊ ರೊಂದೊಲು. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹಾಗೆ ಕರಗಳ ಮೇಲೆ ಕೆತ್ತರಿ, ಕಣ್ಣು ಮುಚ್ಚಿ ನಿಮಗೆ ಪ್ರಾರ್ಥಿಸ್ತಾನೆ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಕ್ಕೆ ಬಂದಿದ್ದೇವೆ. ಇವತ್ತು ಅನ್ಲಿಮಿಟೆಡ್ ಪ್ರಾರ್ಥನಾ ಕೂಟದ 1234ನೇ ದಿವಸ ಮಾತ್ರವಲ್ಲ, ಈ ವಿಶೇಷ ಸಮ್ಮೇಳನದ ಕಾನ್ಫರೆನ್ಸ್ನ, ಈ ಮೆಲಿತಿ ಕಾನ್ಫರೆನ್ಸ್ನ 14ನೇ ದಿವಸ ಮತ್ತು ಕೊನೆಯ ದಿವಸ, ಈ ಕೊನೆಯ ಸೆಕ್ಷನ್ ಆಗಿದೆ ಸ್ವಾಮಿ. ಅಪ್ಪ, ಇಲ್ಲಿ ಇರುವಂತ ಎಲ್ಲರನ್ನು ಮಾತ್ರವಲ್ಲ, ಈ ಆನ್ಲೈನ್ ವೀಕ್ಷಿಸುತ್ತಿರುವ ಆಸರ್ ಟಿವಿ ಮೂಲಕ ನೋಡ್ತಿರುವ ಎಲ್ಲರನ್ನು ಆಶೀರ್ವದಿಸಬೇಕಾಗಿ ಕರ್ತನಿಗೆ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಪವಿತ್ರ ಅಭಿಷೇಕ ಮಾತ್ರವಲ್ಲ, ಅನ್ಯ ಭಾಷೆ ಮಾತಾಡುವಂತ ಅಭಿಷೇಕ ಬಿಡುಗಡೆ ಮಾಡಬೇಕಾಗಿ ಕರ್ತನಿಗೆ ಕೇಳ್ಕೊತಾರೆ. ರೇಂಡೆ ಶಕಟು ಏಸು ನಾಮದಲ್ಲಿ ಅನ್ಯ ಭಾಷೆ ಅಭಿಷೇಕ ಬಿಡುಗಡೆ ಆಗಲಿ, ಅನ್ಯ ಭಾಷೆ ಬಲ ಬಿಡುಗಡೆ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಓರ ಶಟ ಲಮ ರೇಕೆ ರೋಕೋ ರೋಬೋ ರೇಬಾ ಶಿವತ ರಾಂದ ಶಟು. ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀನು ಮುಟ್ಟಿದ್ದಿ ಬಿಡುಗಡೆ ಸ್ತೋತ್ರ ಏಸುನ ಸಲಿ ತಂದೆಯೇ, ಆಮೆನ್. ಎಲ್ಲರಿಗೆ ವಂದನೆ. ಈ 14 ದಿವಸ ನೀವೆಲ್ಲ ನಮ್ಮ ಜೊತೆಲಿದ್ದುಕೊಂಡಿರಿ, ಅದ್ಭುತವಾದ ಆಶೀರ್ವಾದ ಹೊಂದಿಕೊಂಡಿದ್ರಿ. ನೀವು ಹೊಂದಿದ ಆಶೀರ್ವಾದ ನೀವು ಇನ್ನೊಬ್ಬರಿಗೆ ಹಂಚಿರಿ. ಇನ್ನು ಬೇರೆ ಕಡೆಯೆಲ್ಲ ಹೋಗಿ ಅಭಿಷೇಕವನ್ನು ನೀವು ಹರಡಬೇಕು, ಬೇರೆಯವರಿಗೆ ಪ್ರಾರ್ಥಿಸಬೇಕು, ಸ್ವಾತ ಸೇವೆ ಮಾಡಬೇಕು. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.